ಗ್ರಂಥತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿರೂಪಾಯವೆಂಬ ಚರಣಾಯೋಗ ಪ್ರಧಾನ ಗ್ರಂಥದ ರಚನೆಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯನ್ನು ಬರೀತಾ ಪಂಡಿತೋಡರ ಮಲ್ಲರ ವಿಧಿವಶರಾಗಿ ಹೋದ ಮೇಲೆ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥವರ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಪಾಠಕರಿಗೆ ಜಿಜ್ಞಾಸುಗಳಿಗೆ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದ ಚರ್ಚೆ ಸ್ವಾಧ್ಯಾಯ ನಡೆದದ್ದು ಇದೆ. 128ನೇ ಶ್ಲೋಕಿದೆ. ಯೋಗಿನ ಶಕ್ತಸ್ತ್ಯಕ್ತುಂ ಧನಧಾನ್ಯ ಮನುಷ್ಯ ವಾಸ್ತುವಿತ್ತಾದಿಃ ಸೋಪಿ ತನುಕರಣೀಯೋ ನಿವೃತ್ತಿರೂಪಂ ಯತಃ ತತ್ವಂ. ಟೀಕೆ. ಯೋಪಿ ಮನುಷ್ಯಃ ಧನ ಧಾನ್ಯ ಮನುಷ್ಯ ವಾಸ್ತು ವಿತ್ತಾದಿಃ ತ್ಯಕ್ತುಂ ನ ಶಕ್ತಃ ಸೋಪಿ ಮನುಷ್ಯಃ ಧನಧಾನ್ಯಾದಿಕಃ ತನುಕರಣೀಯಃ ಯತಃ ತತ್ವಂ ನಿವೃತ್ತಿರೂಪಂ ಅಸ್ತಿ. ಯಾವ ಪ್ರಾಣಿಯು ಧನ ಎಂದರೆ ಹಸು, ಎಮ್ಮೆ ಮೊದಲಾದ, ಧಾನ್ಯ ಗೋಧಿ, ರಾಗಿ ಮೊದಲಾದ, ಮನುಷ್ಯಾದಿ ಪುತ್ರಾದಿಕರು ಅಥವಾ ಸೇವಕಾದಿಕರು, ವಾಸ್ತು ಮನೆ ಮೊದಲಾದ, ವಿತ್ತ ಚಿನ್ನ ಬೆಳ್ಳಿ ಮೊದಲಾದ ಇತ್ಯಾದಿ ಸಮಸ್ತ ಬಹಿರಂಗ 10 ಪ್ರಕಾರದ ಪರಿಗ್ರಹವನ್ನು ಸರ್ವಥಾ ಬಿಟ್ಟುಕೊಡುವಲ್ಲಿ ಅಶಕ್ತನಿದ್ದಾನೆ. ಅವನು ಅದರೊಳಗಿಂದ ಸ್ವಲ್ಪ ಪರಿಗ್ರಹವನ್ನು ಇಟ್ಟುಕೊಳ್ಳುವ ಪರಿಣಾಮ ಮಾಡಬೇಕಾಗುವುದು. ಏಕೆಂದರೆ ತತ್ವವು ತ್ಯಾಗ ರೂಪವೇ ಇದೆ. ಗ್ರಹಣ ರೂಪದ ತತ್ವ ಇಲ್ಲ. ಜೀವದ ಸ್ವರೂಪ, ಪ್ರತಿಯೊಂದು ತತ್ವದ ಸ್ವರೂಪ ಅನ್ಯದ ಗ್ರಹಣ ಮಾಡಿ ಪೂರ್ಣತೆಗೆ ತಲುಪಬೇಕು ಅಥವಾ ಪರಿಪೂರ್ಣ ಅನ್ನಿಸಿಕೊಳ್ಳಬೇಕು, ಹೀಗೆ ವ್ಯವಸ್ಥೆನೇ ಇಲ್ಲ. ಯಾವುದು ತನ್ನತನದಿಂದ ಸದೈವ ಪರದಿಂದ ನಿರಪೇಕ್ಷ ಇರ್ತಿದೆಯೋ ಪರಿಪೂರ್ಣ, ಯಾವಾಗ ಬೇಕಾದರೂ ಪರಿಪೂರ್ಣ. ಅರೆ ಜೀವ ಯಾವಾಗ ನೋಡಿದರೂ ಪರಿಪೂರ್ಣ ತತ್ವ ಇದೆ. ಪರದ ತ್ಯಾಗ ರೂಪದ ತತ್ವನೇ ಇದೆ. ಒಂದು ಮಾತ ಯಾವುದು ಸ್ವಯಂ ಪರಿಪೂರ್ಣ ಇದೆಯೋ ಅದಕ್ಕೆ ಪರದ ಗ್ರಹಣ ಮಾಡುವ ಪ್ರಶ್ನೆಯೇ ಇಲ್ಲಂದ ಮೇಲೆ ತ್ಯಾಗ ಮಾಡುವುದೆಲ್ಲಿಂದ ಬರ್ತಿದೆ? ಅದು ಸ್ವಭಾವತಃ ತ್ಯಾಗ ರೂಪ ಇದೆ. ಜೀವಕ್ಕೆ ಅಜೀವದ ಅವಶ್ಯಕತೆ ಇಲ್ಲ, ಅಜೀವಕ್ಕೆ ಜೀವದ ಅವಶ್ಯಕತೆ ಇಲ್ಲ. ಅಜೀವ ಚೈತನ್ಯದಿಂದ ಜ್ಞಾನದರ್ಶನದಿಂದ ಶೂನ್ಯ ಇದ್ದ ಮಾತ್ರಕ್ಕ ಚೈತನ್ಯ ಜ್ಞಾನದರ್ಶನಯುಕ್ತ ತತ್ವದ ಅದಕ್ಕೆ ಸಹಾಯ ಬೇಕು, ಈಗ ಮಾತೇ ಇಲ್ಲ. ಆದರೆ ನಾವು ಒಂದು ಅಪರಾಧ ಈ ಸಮಯದಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಅಜೀವದ ಕಾರ್ಯ ಜೀವದ ಮೂಲಕನ ಆಗ್ತಿದೆ ಅನ್ನುವ ಭ್ರಮೆಯನ್ನು ಸದೈವ ನಡೆಸಿಕೊಂಡು ಬರ್ತಾ ಇದ್ದೇವೆ. ಮತ್ತು ಆ ಭ್ರಮೆಯ ಆಧಾರದ ಮೇಲೆ ಜಡದ ಕಡೆಗೆ ನೋಡ್ತಾ ಇದ್ದೇವೆ. ಜಡದಲ್ಲಿ ಪ್ರವೃತ್ತಿ ಮಾಡುವಂಥ ಚೇಷ್ಟೆ ಚೈತನ್ಯ ಸ್ವರೂಪದಿಂದ ಚ್ಯುತರಾಗಿ ಮಾಡ್ತಾ ಇದ್ದೇವೆ. ಜಡದ ಕಾರ್ಯ ತಾನಾಗೆ ಹೇಗಾಗ್ತಿದೆ ಈ ಸಮಯದಲ್ಲಿ ಕೂಡ? ಅರೆ ಜಿನಾಗಮದ ದೀರ್ಘ ಸಂಯೋಗ ಆದ ಮೇಲೆ ನಮಗೆ ಶಬ್ದದ ಪರಿಚಯ ಬಹಳಷ್ಟು ಇದೆ. ಜಡದ ಕಾರ್ಯ ಜಡದಲ್ಲಿ ಜಡದಿಂದ ಆಗ್ತಿದೆ ಅಂಥೇಳಿ. ಆದರೆ ಈ ಸಮಯದಲ್ಲಿ ಕೂಡ ಜಡದ ಕಾರ್ಯ ನಾನು ಮಾಡುತ್ತಾ ಹೇಗಾಗ್ತಿದೆ ಅನ್ನೋದು ಅಭಿಪ್ರಾಯದೊಳಗೆ ಪೂರಾ ಇದೆ. ನಾವು ಅದನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾವು ಯಾವುದು ಹೊರಗೆ
ಬಹಿರ್ಮುಖ ಜ್ಞಾನ ಆಗಮದ ಆಶ್ರಯ ಅರ್ಥಾತ್ ಪರಾಶ್ರಯದಿಂದ ಗ್ರಹಣ ಮಾಡ್ತಾ ಇದೆಯೋ ಅದನ್ನು ಅಷ್ಟೇ ಅಲ್ಲೇ ತೃಪ್ತ ದೇವ್ರಿಗೆ. ಒಳಗಡೆ ನೋಡಲಿಕ್ಕೆ ಅಪೇಕ್ಷೆ ಪಡ್ತಾ ಇಲ್ಲ. ಅರೆ ನನ್ನ ಅಭಿಪ್ರಾಯದೊಳಗ ಜಡದ ಕಾರ್ಯ ನಾನು ಮಾಡಿದಲ್ದ ಹೇಗಾಗೋ ಸಾಧ್ಯ ಇದೆ. ಆ ಗುಂಡಿ ಹಾಕಿದ್ರಲ್ಲ ಅದು ನೀವು ಹಾಕಿದರೆ ತಾನೇ ಅದು ಹಾಕುವಂಥ ಯೋಗ್ಯ ಸಮಯದೊಳಗೆ ಹಾಕಲ್ಪಟ್ಟಿತು. ಅರೆ ಇಲ್ಲಿ ನಾವು ಉತ್ತರ ಹೇಳ್ತೇವ್ರಿ, ಬಹಿರಂಗ ವೃತ್ತಿ ಹ್ಞೂ ಅಂತನೂ ಅಂತಿದ್ದೀರಿ. ಅದಕ್ಕೆ ನೋಡ್ರಿ, ಈ ಧರ್ಮದ ಸೂಕ್ಷ್ಮತೆಯವರೆಗೆ ತಲುಪುವ ಪ್ರಯತ್ನ ನಮ್ಮದ ಅನಂತ ಕಾಲದೊಳಗೆ ಆಗಿಲ್ಲ. 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ಆಯುಷ್ಯದ ಸಂಪೂರ್ಣ ಮುನಿ ಜೀವನದೊಳಗೂ ಕೂಡ ಈ ಆಂತರ್ಯದ ಅಭಿಪ್ರಾಯದ ಅವಲೋಕನೆಯನ್ನ ಜಿನಾಗಮದಲ್ಲಿ ಬರುವಂಥ ಪ್ರತಿಪಾದನೆಯ ಜೊತೆಗೆ ಹೊಂದಾಣಿಕೆ ಮಾಡಿ ನೋಡುವಂಥ ಮನಸ್ಸೇ ಇದುವರೆಗೆ ಮಾಡಲಿಲ್ಲ. ಭ್ರಾಂತಿಯಿಂದ ನಾನು ಹಾಗೆ ಇದ್ದೇನೆ. ಅರೆ ಭ್ರಾಂತಿಯಿಂದ ಅನ್ನಿಸ್ತಾ ಇದೆ, ನನಗೆ ತಿಳಿತಾನೆ ಇದೆ ನಾನು ಹಾಗೇ ಇದ್ದೇನೆ. ಹೇಗೆ ಜಿನಾಗಮದಲ್ಲಿ ಯಾವ ಪ್ರಕಾರ ಜೀವ ಅಜೀವ ತತ್ವಗಳನ್ನು ಭಿನ್ನ ಹೇಳಿದಾರೋ ಅದೇ ಪ್ರಕಾರ ನಾನು ತಿಳಿತಾ ಇದ್ದೇನಲ್ಲ, ಅದೇ ಪ್ರಕಾರ ನಾನು ತಿಳಿತಾ ಇದ್ದೇನಲ್ಲ ಅಂಥೇಳಿ ಬಹಿರ್ಮುಖ ಜ್ಞಾನಕ್ಕೆ ಅನ್ನಿಸ್ತಿದೆ ಅಲ್ಲ, ಅದು ಹೊಸ ಭ್ರಾಂತಿ ಇದೆ ರೀ. ಅನಾದಿ ಕಾಲದ ಭ್ರಾಂತಿಯನ್ನ ಇನ್ನಷ್ಟು ಭದ್ರ ಮಾಡುವಂಥದ್ದು ಇದೆ ರೀ. ಅದ ಬಹಿರ್ಮುಖ ಜ್ಞಾನ. ಅರೆ ಬಾಹ್ಯದ ಅವಲಂಬನೆ ಮಾಡುವಂಥ ಯಾವ ನನ್ನ ಜ್ಞಾನದ ಪರ್ಯಾಯ ಇದೆಯೋ ಅದು ಪರ್ಯಾಯ ಮಾತ್ರ ಇದೆ ರೀ, ಜ್ಞಾನ ಅಲ್ಲ. ಏನಿದೆ ಅದ? ಬಾಹ್ಯ ವಿಷಯದ ಅವಲಂಬನೆ ಆಶ್ರಯ ಮಾಡುವಂಥ ಯಾವ ನನ್ನ ಜ್ಞಾನದ ಪರ್ಯಾಯ ಇದೆಯೋ ಅದು ಪರ್ಯಾಯ ಮಾತ್ರ ಇದೆ, ಜ್ಞಾನ ಅಲ್ಲ. ಹಾಗಾದ್ರೆ ಆ ಭಾಷ್ಯದ ಅವಲಂಬನೆ ಅರ್ಥಾತ್ ಗಂಭೀರವಾದಂಥ ಮಾತು. ಬಾಹ್ಯದ ಅವಲಂಬನೆ ಅರ್ಥಾತ್ ಶಾಸ್ತ್ರದ ವಾಕ್ಯಗಳ ವ್ಯಾಖ್ಯೆಗಳ ಅವಲಂಬನೆ ಮಾಡುವಂಥ ಜ್ಞಾನದ ಪರ್ಯಾಯ ವಸ್ತು ಸ್ವರೂಪದ ಅನುಸಾರವಾಗಿ ವಿಚಾರ ಮಾಡಿದ್ರೆ ಆ ಪರ್ಯಾಯ ಜ್ಞಾನದಿಂದ ಭಿನ್ನ ಆಗಿದೆ ಅಂದರೆ ಪುನಃ ಜ್ಞಾನದ ಜೊತೆಗೆ ಅದು ಏಕಾಗುವುದು ಸಾಧ್ಯ. ಹಾಗಾದರೆ ಯಾವುದೇ ಜ್ಞಾನ ಸ್ವಭಾವದಿಂದ ಭಿನ್ನಾಗಿ ಬಂದಿದೆ ಪರ್ಯಾಯ, ಒಂದು ಸಮಯದ ಪರ್ಯಾಯ, ಯಾವುದು ಶಾಸ್ತ್ರದ ವಚನದ ವಾಕ್ಯಗಳ ಅವಲಂಬನೆ ಮಾಡಿದೆ ಆ ವಾಕ್ಯದ ಯಾವ ವಾಚ್ಯ ಇದೆ ಅಲ್ಲ ಆ ರೂಪ ನಾನು ಹೇಗೆ ಆಗಲಿಕ್ಕೆ ಸಾಧ್ಯ ಇದೆ? ಅದು ನನ್ನ ಸಂಪರ್ಕವನ್ನು ತುಂಡರಿಸಿ ಹೊರಗೆ ಬಂದಿರುವಂಥ ಜ್ಞಾನದ ಪರ್ಯಾಯ ಇದೆ. ಅರೆ ಪಜ್ಜಯ ಮೂಢಾಹಿ ಪರಸಮಯ ಅಂದಿರುವುದರದ ತಾತ್ಪರ್ಯ ಎಷ್ಟಿದೆ, ಅದರ ಆಳ ಎಷ್ಟಿದೆ ಅನ್ನೋದು ವಿಚಾರ ಯಾವತ್ತಾದರೂ ಮಾಡಿದ್ದೇವೆ ನಾವು. ಜ್ಞಾನ ತಿಳ್ಕೊಳ್ತೈತಮ್ಮ, ಜ್ಞಾನ ತಿಳ್ಕೊಳ್ತೈತೆ. ಆದರೆ ಜ್ಞಾನ ಆಗಿ ತಿಳ್ಕೊಳ್ತಾ ಇಲ್ಲ, ಪರದ ಅವಲಂಬನೆ ಮಾಡಿ ತಿಳ್ಕೊಳ್ತಾ ಇದೆ. ಅರೆ ನೋಡ್ರಿ, ಪರದ ಅವಲಂಬನೆ ಮಾಡೋದ ಪ್ರಥಮ ಭೂಮಿಕೆಯಲ್ಲಿ ಅವಶ್ಯಕ ಇದೆ ಅನ್ನುವುದು ವಿಪರೀತ ಇದೆ. ಪರದ ಅವಲಂಬನೆ ಇಲ್ಲಿ ಪರ ಅಂದ್ರೆ ಬೇರೆ ಯಾವುದಿಲ್ಲ. ಜಿನಶ್ರುತ, ಜಿನಪ್ರಭು, ಜಿನಮುನಿ ಆತ್ಮಕಲ್ಯಾಣದ ಮಾರ್ಗದೊಳಗ ಯಾವ ಜೀವದ ಭವಿತವ್ಯ ಉಜ್ವಲ ಆಗುವುದಿದೆಯೋ, ಯಾವ ಜೀವದ ಕಾಲಲಬ್ಧಿ ಪಕ್ವವಾಗಿದೆಯೋ ಆ ಜೀವಕ್ಕ ಪ್ರಥಮ ಭೂಮಿಕೆಯಲ್ಲಿ ಜಿನಶ್ರುತ, ಜಿನದೇವ, ಜಿನಮುನಿಯ ಅವಲಂಬನೆ ಇರ್ತಿದೆ ಅನ್ನುವ ಮಾತು ಬಾಹ್ಯದ ಅಪೇಕ್ಷಾದಿಂದ ಹೇಳುವುದರಲ್ಲಿ ಬರ್ತಿದೆ.
ಆದ್ರೆ ಬಾಹ್ಯದ ಅವಲಂಬನೆ ಇರುವುದಿಲ್ಲ, ಬಾಹ್ಯದೊಳಗೆ ನಿಮಿತ್ತ ವಿದ್ಯಮಾನ ಇರ್ತಿದೆ. ಕಾರ್ಯ ಉಪಾದಾನದಿಂದ ಆಗ್ತಿದೆ, ಅರ್ಥಾತ್ ಜ್ಞಾನದಿಂದ ಆಗ್ತಿದೆ. ಒಂದೇ ಒಂದು ಇವತ್ತಿನ ಸೂಕ್ಷ್ಮ ಮತ್ತು ಬಹಳಷ್ಟು ವಿಸ್ತಾರವನ್ನು ಒಳಗೊಂಡಿರುವಂತಹ ಮಾತು. ಜೀವದ ಯಾವ ಜ್ಞಾನ ಸ್ವಭಾವ ಅರ್ಥಾತ್ ತ್ರಿಕಾಲೀಯ ಅಸಾಧಾರಣ ಜ್ಞಾನ ಗುಣ ಇದೆಯೋ, ಅದರದ ವರ್ತಮಾನದ ಯಾವ ಅವಸ್ಥಾ ವಿಶೇಷ ಅಂಥೇಳಿ ಯಾಕೆ ಹೇಳ್ತು? ಆ ಅವಸ್ಥೆಯೊಳಗ ಮಾತ್ರ ತಿಳಿಯುವ ಶಕ್ತಿ ಇದೆ. ತಿಳಿಯುವ ಕಾರ್ಯ ಆಗ್ತಾ ಇದೆ ಅಂದರೆ ಶಕ್ತಿ ಅನ್ನೋದಕ್ಕಿಂತ ಕಾರ್ಯ ಆಗ್ತಾ ಇದೆ. ಅರೆ ತ್ರಿಕಾಲೀಯ ಅಸಾಧಾರಣ ಜ್ಞಾನ ಗುಣದೊಳಗ ತಿಳಿಯುವ ಶಕ್ತಿ ತ್ರಿಕಾಲ ಇದೆ, ಆದ್ರೆ ಕಾರ್ಯ ವರ್ತಮಾನದ ಒಂದು ಸಮಯ ಮಾತ್ರ ಆಗ್ತದೆ. ಇಷ್ಟು ವಿಷಯ ತಿಳಿತೇನ್ರಿ? ಜೀವದ ಅಸಾಧಾರಣ ಸ್ವಭಾವ ಜ್ಞಾನ ಗುಣ, ಆ ಜ್ಞಾನ ಗುಣದಲ್ಲೇ ಮೂರು ಕಾಲದಲ್ಲೂ ತಿಳಿಯುವ ಶಕ್ತಿಯನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಅದರ ತಿಳಿಯುವ ಕಾರ್ಯ ಏನಿದೆಯಲ್ಲ ಅದು ಬರೇ ವರ್ತಮಾನದ ಸಮಯದೊಳಗೆ ಆಗ್ತಿದೆ. ಇನ್ನು ಹೀಗಿರುವೆಳೆದೊಳಗ ನನ್ನ ತಿಳಿಯುವ ಕಾರ್ಯ ಯಾವ ರೂಪದಿಂದ ಆಗ್ತಾ ಇದೆ? ನಮಗಂತೂ ಸಮಯದ ಭೇದ ಗೊತ್ತಾಗುವುದಿಲ್ಲರಿ, ಛದ್ಮಸ್ತನ ಹಿಡಿತದೊಳಗೆ ಬರುವುದಿಲ್ಲ. ಹಾಗಾದ್ರೆ ನನ್ನದು ವರ್ತಮಾನದಲ್ಲಿ ತಿಳಿಯುವ ಕಾರ್ಯ ಆಗ್ತಾ ಇದೆಯಲ್ಲ, ಅದು ಅಸಂಖ್ಯ ಸಮಯದ ಬೇಕಾದ್ರೆ ಒಮ್ಮೆ ಲಕ್ಷ್ಯದೊಳಗೆ ತಗೊಳ್ಳೋನು. ಆ ಕಾರ್ಯ ಹೇಗಾಗ್ತಿದೆ ಶಶಿಕಾಂತ್? ಹೇಗಾಗ್ತಾ ಇದೆ? ಪರಾಶ್ರಯದಿಂದನೇ ಆಗ್ತಾ ಇದೆಯಲ್ಲ, ಪರಾಶ್ರಯದಿಂದನೇ ಆಗ್ತಾ ಇದೆಯಲ್ಲ, ಜ್ಞೇಯದ ಆಶ್ರಯದಿಂದನೇ ಆಗ್ತಾ ಇದೆಯಲ್ಲ, ಉಳಿದ ಅನ್ಯ ಪದಾರ್ಥಗಳ ಆಶ್ರಯದಿಂದನೇ ಆಗ್ತಾ ಇದೆಯಲ್ಲ. ಹಾಗಾದ್ರೆ ಅನ್ಯದ ಆಶ್ರಯ ಮಾಡುವಂಥ ಆ ಜ್ಞಾನದ ಪರ್ಯಾಯ ಸ್ವಭಾವದೊಳಗೆ ಇದೇನು ಅನ್ಯದ ಸನ್ಮುಖ ಇದೆ? ಅನ್ಯದ ಸನ್ಮುಖ ಯಾವುದಿದೆ? ಅದು ಹೊರಗೆ ಬಂತನರಿ. ಅದೇ ಯಾವ ಕಾರಣದಿಂದ ಒಳಗೆ ಹೋಗೋ ಸಾಧ್ಯ ಇಲ್ಲ, ಒಳಗೆ ನೋಡುವ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ರಿ, ವಸ್ತುವಿನೊಳಗೆ ವ್ಯವಸ್ಥೆ ಇಲ್ಲ, ಒಳಗೆ ನೋಡುವ ವ್ಯವಸ್ಥೆ ಇಲ್ಲ, ಒಳಗೆ ಹೋಗುವ ಅವಕಾಶ ಇಲ್ಲ. ಒಮ್ಮೆ ಬಂತೋ ಹೊರಗ ಮುಗಿತ್ರಿ. ಹಾಗಾದ್ರೆ ಯಾವುದು ಹೊರಗೆ ಬಂದಿದೆ? ಜಿನ ಶ್ರುತ, ಜಿನ ಮುನಿ, ಜಿನ ದೇವನ ಆಶ್ರಯ ಮಾಡಿದೆಯೋ ಆ ಪರ್ಯಾಯದೊಳಗ ಜಿನ ಶ್ರುತದಲ್ಲಿ ಪ್ರರೂಪಿಸಲ್ಪಟ್ಟಿರುವಂಥ, ಜಿನ ಮುನಿ ದಿಗ್ದರ್ಶಿಸ್ತಾ ಇರುವಂಥ, ಜಿನ ದೇವನ ಮೂಲಕ ಸರ್ವಾಂಗದಿಂದ ಹರಿದು ಬರ್ತಾ ಇರುವಂಥ ಸಂಕೇತ ಯಾವ ನನ್ನ ಚೈತನ್ಯ ಸ್ವರೂಪದ ಅಥವಾ ಪರದಿಂದ ನಿರಪೇಕ್ಷ ಸ್ವರೂಪದ ಸಂಕೇತ ಇದೆಯೋ, ಆ ಸಂಕೇತವನ್ನ ಧಾರಣ ಮಾಡಿ ಆ ಪರ್ಯಾಯ ಮತ್ತು ಒಳಗೆ ಹೋಗುವ ವ್ಯವಸ್ಥೆ ಇಲ್ರಲ್ಲ. ಅದರ ಸಲುವಾಗಿ ಪಜ್ಜಯ ಮೂಢಾಹಿ ಪರಸಮಯ. ಅರೆ ಯಾವ ಜೀವ ಪರ್ಯಾಯದೊಳಗೆ ಯಾವ ಅನ್ಯ ಪದಾರ್ಥದ ಪ್ರಭಾವ ಆಗ್ತಾ ಇದೆಯೋ, ಅನ್ಯ ಪದಾರ್ಥ ಯಾವುದು? ಅನ್ಯ ಪದಾರ್ಥ ಯಾವುದು? ಜಿನದೇವನ ಸರ್ವಾಂಗದಿಂದ ತೂರಿ ಬರುವಂಥ ನನ್ನ ಶುದ್ಧಾತ್ಮನ ಸ್ವರೂಪ, ಅದು ಅನ್ಯ ಪದಾರ್ಥ. ಜೀವನಿಗೆ ಒಮ್ಮೆಲೆ ತಿಳಿದು ಬರುವುದನ್ನು ಕಠಿಣ ಇದೆ. ತಿಳಿದು ಬಂದ ನಂತರ ಜೀವ ಅದರ ಬಗ್ಗೆ ಸಾವಧಾನ ಇರೋದನ್ನು ಕಠಿಣ ಇದೆ. ಆ ಸಾವಧಾನತೆಯ ಪೂರ್ವಕ ಪ್ರವೃತ್ತಿ ಮಾಡೋದು ಅದಕ್ಕಿಂತ ಕಠಿಣ ಇದೆ. ಆ ಪ್ರವೃತ್ತಿಯ ಮಾಧ್ಯಮದಿಂದ ಲಾಭ ಆಗೋದು, ಸ್ವಾಧೀನ ವಿಷಯದ ಸ್ಪಷ್ಟ ಅನುಭವ ಆಗೋದ, ಇದು ಅದಕ್ಕಿಂತಲೂ ಕಠಿಣ.
ಇಲ್ಲಿ ಬೆದರಿಸುವ ಸಲುವಾಗಿ ಇಲ್ಲ, ಈ ಮಾತ ಭಯ ಉತ್ಪನ್ನ ಮಾಡುವ ಸಲುವಾಗಿ ಇಲ್ಲ. ಆದ್ರೆ ಸಾವಧಾನತೆಯನ್ನು, ಸೂಕ್ಷ್ಮತೆಯನ್ನು, ತನಗೆ ಈ ಕಾರ್ಯ ಮಾಡೋದು ಎಷ್ಟು ಅವಶ್ಯಕ ಇದೆ ಅನ್ನುವುದನ್ನು ಲಕ್ಷ್ಯದೊಳಗೆ ತಂದುಕೊಳ್ಳುವ ಸಲುವಾಗಿ ಈ ಮಾತು ಇದೆ. ಮತ್ತು ವಾಸ್ತವದಲ್ಲಿ ಹಾಗೇ ಇದೆ. ಅನ್ಯ ವಿಷಯದ ಅನ್ಯ ಯಾವುದ? ಈಗೇನು ಹೇಳಿತು? ಜಿನೇಂದ್ರ ಪ್ರಭುವಿನ ಸರ್ವಾಂಗದಿಂದ ತೂರಿ ಬರ್ತಾ ಇರುವಂಥ ಜ್ಞಾತಾದೃಷ್ಟ ಸ್ವಭಾವಿ ನನ್ನಾತ್ಮನ ಯಾವ ನಿರೂಪಣೆ ಇದೆಯಲ್ಲ, ಅವರೇನು ಮಾಡ್ತಾ ಇದ್ದಾರೆ? ನನ್ನ ಆತ್ಮನ ಸ್ವರೂಪದ ನಿರೂಪಣೆ ಮಾಡ್ತಾ ಇದ್ದಾರೆ. ಹೇಗೆ ತಮ್ಮ ಆತ್ಮನಲ್ಲೇ ಇದ್ದುಕೊಂಡರು, ತಮ್ಮಲ್ಲೇ ತಾವು ಅಂತರಲೀನ ಇದ್ದುಕೊಂಡರು. ಅದೇ ರೀ ಅದನ್ನೇ ಈ ಮಿಥ್ಯಾದೃಷ್ಟಿ ಜೀವ ನೋಡ್ಲಿಲ್ಲ ಅಂತ ಹೇಳನ ಸ್ವಾಮಿ ಸಮಂತಭದ್ರದೇವ್ ಹೇಳಿದ್ದಾರೆ. ಏನು ಹೇಳಿದ್ರು? ಮಿಥ್ಯಾದೃಷ್ಟಿ ಜೀವ ಪ್ರಭು ಒಂದು ಸಲ ಕೂಡ ನಿನ್ನ ಸ್ವರೂಪವನ್ನು ಅವಲೋಕನೆ ಮಾಡಲಿಲ್ಲ, ನಿನಗೆ ದರ್ಶನ ಮಾಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ. ದರ್ಶನ ಅಂತಂದ್ರೆ ಏನು? ನಮಸ್ಕಾರ ಅಂತಂದ್ರೆ ಅರೆ ಆ ಪ್ರಭುವಿನ ಕಡೆಗೆ ನೋಡಿದ ನಂತರ ಆ ಪರ್ಯಾಯ ಹೊರಗೆ ಬಂದದ್ದು ಮತ್ತೆ ಒಳಗೆ ಹೋಗೋ ಸಾಧ್ಯ ಇಲ್ಲ ಅಂದ್ರಲ್ಲ, ಅದಂತೂ ವಿಷಯ ಮೊದಲನೇದ್ದು ಬಿಂದು ಅದವ್ರಿ. ಇಲ್ಲಿ ಮೊದಲನೇ ಬಿಂದುವಿನ ಸ್ಪಷ್ಟ ಮಾತ್ರೆ ಅದ. ಹೊರಗೆ ಬಂದಿರುವಂಥ ಪರ್ಯಾಯ ಏನನ್ನೂ ಗ್ರಹಣ ಮಾಡಿ ಒಳಗೆ ಹೋಗೋದು ಸಾಧ್ಯ ಇಲ್ಲ, ತಗೊಂಡು ಹೋಗೋದು ಸಾಧ್ಯ ಇಲ್ಲ. ಒಳಗೆ ಹೇಗೆ ಹೋಗ್ತಿದೆ? ಹೇಗೆ ಹೋಗ್ತಿದೆ? ಪಾರಿಣಾಮಿಕ ಶಕ್ತಿ ರೂಪದಿಂದ ಒಳಗೆ ಹೋಗ್ತಿದೆ. ಯಾವುದು ಗ್ರಹಣ ಮಾಡಿದೆಯಲ್ಲ ಅದನ್ನು ಒಳಗೆ ತಗೊಂಡು ಹೋಗುವುದಿಲ್ರಿ. ಇನ್ನು ಈಗಿಲ್ಲಿ ನಡೆದದ್ದು ಇದೆ. ಹಾಗಾದ್ರೆ ಅಂಥ ಪರ್ಯಾಯ ಯಾವ ಭಗವಂತನನ್ನ ನನ್ನಾತ್ಮಸ್ವರೂಪದ ನಿರೂಪಣೆ ಮಾಡುವ ರೂಪವಾಗಿ ನಾವು ಭಗವಂತನನ್ನು ನೋಡ್ತೇವೆ, ಅಥವಾ ಯಾವುದೋ ಜೀವ ನೋಡ್ತಾನೆ. ಆ ಜೀವ ಆ ಸ್ವರೂಪದ ವಿಶ್ವಾಸ ಯಾವ ಶ್ರದ್ಧೆಯಲ್ಲಿ, ಯಾವ ಪರ್ಯಾಯದಲ್ಲೇ ಮಾಡ್ತಾನೆ, ಮತ್ತು ಯಾವ ಪರ್ಯಾಯ ಆ ಸ್ವರೂಪದ ವಿಶ್ವಾಸ ಬಾಹ್ಯ ಭಗವಂತನನ್ನು ನೋಡಿ ಮಾಡಿ ಒಳಗೆ ಹೇಗೆ ಹೋಗ್ತಿದೆ? ಒಳಗಂತೂ ಹೋಗೋದನ್ನೇ ಇಲ್ಲ. ಹಾಗಾದರೆ ಏನಾಗ್ತಿದೆ ಅಲ್ಲಿ? ಕಾರ್ಯ ಹೇಗಾಗ್ತಿದೆ? ಇದು ಮೂರನೇ ಮಾತಿದೆ. ಆದರೆ ಎರಡನೇದ್ದು ಮಧ್ಯದ್ದು ಒಂದು ಮಾತು ಉಳಿದಿದ್ದಿದೆ. ಏನ? ಜಿನಮುನಿ ದಿಗ್ದರ್ಶನ ಮಾಡ್ತಾ ಇರುವಂಥ, ತೋರಿಸಿ ಕೊಡ್ತಾ ಇರುವಂಥ ನಿರ್ವಸ್ತ್ರ ದಿಗಂಬರ ಕಾಯ ಸೇವಿ ಪ್ರಗಟ ಹೋರಹ ಅಂತರ್ಮನ ಅಂತ ಹೇಳ್ತಾನೆ. ಹಾಗಾದ್ರೆ ಅದೇನು ಪ್ರಗಟ ಆಗ್ತಾ ಇದೆ, ಆ ಪ್ರಗಟ ಆಗ್ತಾ ಇರೋದು ನನಗೆ ತಿಳಿದು ಬರ್ತಾ ಇದೆ. ಆ ತಿಳಿದು ಬರ್ತಾ ಇದೆಯಲ್ಲ, ಅದು ಅನ್ಯದ ಸ್ವರೂಪ ಇದೆ ಅನ್ನೋ ನನ್ನ ಸ್ವರೂಪ ಇದೆ? ಅನ್ಯತೆ ಇದೆ. ಯಾಕೆ? ನನ್ನ ಜ್ಞಾನ ಅನ್ಯದಾಶ್ರಯ ಮಾಡಿದೆಯಲ್ಲ, ಪರದಾಶ್ರಯ ಮಾಡಿದೆಯಲ್ಲ. ಅಲ್ಲಿ ಸ್ವರೂಪ ನನ್ನ ಆತ್ಮಂದನ ಇದೆ, ವಿವರಣೆ ನಡೆದದ್ದು ಇದೆ, ಸರ್ವಾಂಗದಿಂದ ಇದೆ, ವೀತರಾಗ ಪ್ರಭುವಿನ ಸರ್ವಾಂಗದಿಂದ ಇದೆ, ಮುನಿಯ ನಿರ್ಗ್ರಂಥ ದೇಹದಿಂದ ಇದೆ, ಆಗಮದಲ್ಲಿ ಅಕ್ಷರ ರೂಪದ ದೇಹದಿಂದ ಇದೆ. ಆದರೆ ಚರ್ಚೆ ಯಾರ್ದಿದೆ? ನನ್ನ ಸ್ವರೂಪದ್ದೇ ಇದೆ. ನನ್ನ ಸ್ವರೂಪದ ಚರ್ಚೆ ಜಿನ ಮುನಿ, ಜಿನ ಶ್ರುತ, ಜಿನ ದೇವನ ಕಡೆಗೆ ನೋಡಿ ಆಶ್ರಯ ಮಾಡಿ ನನ್ನ ಸ್ವರೂಪದ ನಿರ್ಣಯ ನನಗಾಗ್ತಿದೆಯನ, ಅಥವಾ ಆ ಯಾವ ನಿರ್ಣಯ ಆಗ್ತಿದೆ ಅದು ನನ್ನ ಸ್ವರೂಪದ್ದಿದೆಯೋ ಅಥವಾ ಅನ್ಯ ಸ್ವರೂಪದ್ದಿದೆಯೋ? ಅರೆ ಜ್ಞಾನ ಸ್ವಲ್ಪ ಸ್ವಲ್ಪ ಅಂತ ಇದೆ, ಸ್ವಲ್ಪ ಸ್ವಲ್ಪ. ಅರೆ ಅನ್ಯದ್ದು ಯಾಕೆ ಅಂತಂದ್ರೆ ನನ್ನ ಜ್ಞಾನದ ಪರ್ಯಾಯ ಅನ್ಯದ ಆಶ್ರಯ ಮಾಡಿದೆ ಅಲ್ಲ, ಅಲ್ಲಿ ತಿಳಿದು ಬರ್ತಾ ಇದೆ ನನ್ನ ಸ್ವರೂಪ ಹೀಗಿದೆ, ಅದು ನಂದಲ್ಲ.
ಹಾಗಾದ್ರೆ ನನ್ನ ಸ್ವರೂಪ ನನಗೆ ಯಾವಾಗ ತಿಳಿದು ಬರೋದ? ನನ್ನ ಜ್ಞಾನದ ಪರ್ಯಾಯ, ನನ್ನ ಸ್ವಭಾವದ ಸನ್ಮುಖ ಆದಾಗ, ನನ್ನ ವಸ್ತುವಿನ ಸನ್ಮುಖ ಆದಾಗ, ನನ್ನ ಸನ್ಮುಖ ಆದಾಗ, ಅಭೇದ ರೂಪದಿಂದ ನಾನಾದಾಗ ಏನಾಗ್ತಿದೆ? ನನ್ನ ಸ್ವರೂಪ ತಿಳಿದು ಬರ್ತಿದ್ದಾರೆ. ಹಾಗಾದ್ರೆ ಜಿನೇಂದ್ರ ಪ್ರಭುವಿನ ದಿವ್ಯಧ್ವನಿಯಿಂದಾಗಲಿ, ವೀತರಾಗಿ ಸಂತನ ನಿರಪೇಕ್ಷ ವಚನದಿಂದಾಗಲಿ, ಅಥವಾ ಆಗಮದ ಪರಿಭಾಷೆಯಿಂದಾಗಲಿ ನನ್ನ ಆತ್ಮ ತಿಳಿದು ಬರೋದು ಸಾಧ್ಯ ಇಲ್ಲ ಅನ್ನೋದು ಸಿದ್ಧ ಆಯ್ತು. ಸಾಧ್ಯ ಇಲ್ಲ ಅನ್ನೋದು ಸಿದ್ಧ ಆಯ್ತು. ಇನ್ನು ನನ್ನ ಆತ್ಮ ಆ ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿಯ ಆಶ್ರಯ ಮಾಡದ ವಿನಃ, ನನ್ನ ಆತ್ಮ ಆ ವೀತರಾಗಿ ಸಂತನ ಅನುಸರಣೆ ಮಾಡದ ವಿನಃ, ನನ್ನ ಆತ್ಮ ಆಗಮದಲ್ಲಿ ಬರುವಂಥ ಪರಮಸತ್ಯ 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 ಕಥನದ ವಿಶ್ವಾಸ ಮಾಡದ ವಿನಃ ಅನ್ಯ ಯಾವುದೇ ಉಪಾಯದಿಂದ ನನ್ನ ಆತ್ಮ ತಿಳಿದು ಬರೋ ಸಾಧ್ಯ. ಇದು ಹೀಗೆ ವಸ್ತು ಸ್ವರೂಪ ಇದೆ. ಯಾವುದು ಪರದಾಶ್ರಯ ಮಾಡಿದೆಯೋ ಅಲ್ಲಿ ಯಾವ ನನ್ನ ಸ್ವರೂಪದ ಜ್ಞಾನ ಆಗ್ತಾ ಇದೆಯೋ ಅದು ನನ್ನ ಸ್ವರೂಪದ ನಿಜವಾದ ಜ್ಞಾನ ಅಲ್ಲ. ಆಯ್ತಂದ್ರೆ ಯಾವ ನನ್ನ ಜ್ಞಾನದ ಪರ್ಯಾಯ, ಅದಕ್ಕೆ ಪೂರ್ವಭಾವಿ ಮೂಲ ಏನು ಹೇಳಿದ್ದಿದೆ? ಯಾವ ಅಸಾಧಾರಣ ತ್ರಿಕಾಲಿ ಜ್ಞಾನ ಗುಣ ಇದೆಯೋ ಜೀವದ್ದ, ಆ ಜ್ಞಾನ ಗುಣದ ತ್ರಿಕಾಲಿ ಅಸಾಧಾರಣ ಸ್ವಭಾವ ತಿಳಿಯೋದು ಮತ್ತು ತಿಳಿಯುವುದಿದೆ. ಆದ್ರ ಕಾರ್ಯ, ತಿಳಿಯುವ ಕಾರ್ಯ ಬರೇ ವರ್ತಮಾನದ ಒಂದು ಸಮಯದಲ್ಲಿ, ಪ್ರತಿ ಸಮಯದ ವರ್ತಮಾನದಲ್ಲಿನ ತಿಳಿಯುವ ಕಾರ್ಯ ಆಗ್ತಿದೆ. ಇಷ್ಟು ವಿಶ್ವಾಸ ಆಯ್ತೇನಿಲ್ರಿ? ಆಗಮದ ಆಧಾರದಿಂದ ವಿಶ್ವಾಸ ಮಾಡೋದಿದೆ. ಪರ್ಯಾಯ ಒಂದು ಸಮಯದ ಇದೆ, ಪರ್ಯಾಯ ಒಂದು ಸಮಯದೊಳಗೆ ಕಾರ್ಯ ಮಾಡ್ತಿದೆ. ಯಾವ ಕಾರ್ಯ? ಅದು ಮಿಥ್ಯಾತ್ವ ರೂಪದ್ದಿರಬಹುದು, ಸಮ್ಯಕ್ತ್ವ ರೂಪದ್ದಿರಬಹುದು, ಕಷಾಯ ರೂಪದ್ದಿರಬಹುದು, ನಿಷ್ಕಷಾಯ ರೂಪದ್ದೇ ಇರಬಹುದು, ವೀತರಾಗ ಭಾವ ರೂಪದ್ದೇ ಇರಬಹುದು, ಸರಾಗ ಭಾವ ರೂಪದ್ದಿರಬಹುದು, ದುಃಖ ರೂಪದ ಅನುಭವ ಇರಬಹುದು, ಸುಖ ರೂಪದ ಅನುಭವ ಇರಬಹುದು, ಪರದ ಅವಲಂಬನೆ ಮಾಡಬಹುದು, ಸ್ವದ ಅವಲಂಬನೆ ಮಾಡಬಹುದು. ಅದರ ಕಾರ್ಯ ಎಷ್ಟ? ಒಂದು ಸಮಯ, ವರ್ತಮಾನದ ಒಂದು ಸಮಯದ್ದನರೆ. ಪರದ ಅವಲಂಬನೆ ಅನಾದಿ ಕಾಲದಿಂದ ಮಾಡಿದೆ ಈ ಪರ್ಯಾಯ. ಅದರ ಸಮಯದ ಭೇದದಿಂದನ ಮಾಡಿದ್ದೀರಿ. ಅಖಂಡ ಇಲ್ಲವೇ ಇಲ್ಲ. ಅದರ ಮಧ್ಯದೊಳಗ ಸ್ವದ ಅವಲಂಬನೆ ಎಂದೂ ಮಾಡಲಿಲ್ಲ ಅಂಥೇಳಿ ಅದರೊಳಗೆ ಅಖಂಡತೆ ಬಂತ್ರಿ. ಅಖಂಡವಾಗಿ ಪರದ ಅವಲಂಬನೆಯನ್ನ ಜ್ಞಾನದ ಪರ್ಯಾಯ ಮಾಡೋದು ಸಾಧ್ಯನೇ ಇಲ್ಲ. ಒಂದೊಂದು ಸಮಯದನ ಶಕ್ತಿ ಇದೆ, ಒಂದೊಂದು ಸಮಯದನ ಕಾರ್ಯ ಮಾಡುವ ಶಕ್ತಿ ಇದೆ. ಆದ್ರ ಅನಾದಿ ಕಾಲದಿಂದ ಅನಂತಾನಂತ ಪಂಚಪರಾವರ್ತನ ಕಾಲ ಏನು ವ್ಯತೀತ ಆಯಿತು, ಆ ಕಾಲದೊಳಗ ಸ್ವದ ಅನುಸರಣೆ ಅಥವಾ ಸ್ವದ ಸನ್ಮುಖ ಯಾವಾಗೂ ಒಂದು ಸಮಯ ಕೂಡ ಜ್ಞಾನ ಮಾಡಲಿಲ್ಲ, ಆಗಲಿಲ್ಲ ಅಂಥೇಳಿ ಪರದ ಅವಲಂಬನೆಯ ಕಾಲದೊಳಗ ಅಖಂಡತೆ ಉಳಿತ್ರಿ. ಆದ್ರ ಅಖಂಡತೆ ಹೀಗ ಅಖಂಡತೆ ಇಲ್ಲದ ಸಮಯದ ಶೇರನ ಅಖಂಡ. ಸಮಯದ ಶೇರ್ತಿದೆ. ಯಾಗ ಸೇರುವ ಮಾತಿಲ್ಲ. ಅದರ ಮಧ್ಯದೊಳಗ ಸ್ವದ ಆಶ್ರಯ, ಸ್ವದ ಅವಲಂಬನೆ, ಸ್ವದ ಅನುಭವ ಆಗಲಿಲ್ಲ ಅಂಥೇಳಿ ಅದನ್ನು ಅಖಂಡ ನೋಡಿದ್ದೀರಿ. ತಿಳಿತೇನ್ರಿ? ಹಾಗಾದ್ರ ಮೂಲ ಸೈದ್ಧಾಂತಿಕ ಮಾತೇನ? ಈ ಜೀವದ ಜ್ಞಾನ ಅಸಾಧಾರಣ ತಿಳಿಯುವ ಶಕ್ತಿ ಏನಿದೆ ಅಲ್ಲ, ಅದು ಮೂರು ಕಾಲದಲ್ಲೂ ಒಂದು ತಿಳಿಯುವ ಕಾರ್ಯವನ್ನೇ ಮಾಡ್ತಿದೆ. ಆದರೆ ತಿಳಿಯುವ ಕಾರ್ಯವನ್ನು ವರ್ತಮಾನದ ಸಮಯದಲ್ಲಿ ಮಾತ್ರ ಮಾಡ್ತಿದ್ದೀರಿ. ಅಷ್ಟೇ ಅವಕಾಶ ಇದೆ ರೀ ಅದಕ್ಕೆ. ಹಾಗಾದ್ರೆ ಬಹಳ ಮಹತ್ವಪೂರ್ಣವಾದಂಥ, ಗಂಭೀರವಾದಂಥ, ಚಿಂತನೀಯವಾದಂಥ
ನಿಜವಾಗಿ ಮುಮುಕ್ಷು ಜೀವದ ಸಲುವಾಗಿ ನಿಮಿತ್ತ ಆಗುವಂಥ ವಿಷಯ ಇದೆ. ಏನು? ಯಾವ ವರ್ತಮಾನದ ತಿಳಿಯುವ ಸ್ವಭಾವ ಇದೆಯೋ ಅದು ಎಲ್ಲಿ ಜಿನ ಮುನಿ ಅಥವಾ ಜಿನ ಶ್ರುತ ಅಥವಾ ಜಿನದೇವನ ಆಶ್ರಯ ಮಾಡಿ ತನ್ನ ಸ್ವರೂಪವನ್ನು ತಿಳಿತಾ ಇದೆ, ಶುದ್ಧಾತ್ಮನ ಸ್ವರೂಪವನ್ನು ತಿಳಿತಾ ಇದೆ. ಆದ್ರೆ ಅದು ಅನ್ಯದ ಸ್ವರೂಪ ಇದೆ, ತನ್ನದಲ್ಲ. ತಿಳಿತೇನ್ರಿ ಸೂಕ್ಷ್ಮತೆ? ಯಾಕೆ ಅಂತಂದ್ರೆ ಆ ಪರ್ಯಾಯ ತನ್ನ ಪದದಿಂದ ಹೊರಗೆ ಬಂದ ಅನ್ಯದ ಆಶ್ರಯ ಮಾಡಿದಿಲ್ಲ. ಅನ್ಯದ ಆಶ್ರಯ ಮಾಡಿರುವುದೊಳಗ ಅದರೊಳಗೆ ನಿಜದ ಕಥೆ ಇದ್ರೂ ಅದು ತನ್ನ ಕಥೆ ಅಲ್ಲ. ಹೀಗಾಗುವುದರಿಂದ ಜಿನಾಗಮದ ಶ್ರವಣ ನಾವು ಅನಂತ ಬಾರಿ ಮಾಡಿದ್ರನು, ಅನಂತ ಬಾರಿ ತಿಳಿದಿದ್ರನು, ಅರೇ ಇದೇ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಬರ್ತಿದೆ. ಜಿನೇಂದ್ರ ಪ್ರಣೀತ ಸಪ್ತ ತತ್ವಗಳ ನಿಶಂಕ ಶ್ರದ್ಧೆ ಈ ಜೀವ ಅನಂತ ಬಾರಿ ಮಾಡಿದ್ದಾನೆ. ನಿಶಂಕ ಶ್ರದ್ಧೆ ರೀ. ಮತ್ತು ಸಮ್ಯಕ್ ದರ್ಶನದ ಮೊದಲನೇ ಅಂಗನೇ ಇದೆಯಲ್ಲ ನಿಶಂಕಿತ. ಹಾಗಾದ್ರೆ ಸಮ್ಯಕ್ ದರ್ಶನ ಹೇಗಾಗಲಿಲ್ಲ? ಅರೆ ಸಪ್ತ ತತ್ವಗಳ ಶ್ರದ್ಧೆ ಮಾಡಿದ್ದಾನೆ, ಆದ್ರೆ ನಿಜದ ಶ್ರದ್ಧೆ ಮಾಡಿಲ್ಲ. ನಿಜದ ಶ್ರದ್ಧೆ ಜ್ಞಾನದ ಪರ್ಯಾಯ ಜ್ಞಾನದೊಳಗನ ಉಳಿದ ಯಾವಾಗ ಜ್ಞಾನಮಯದ ಸಂವೇದನ ಆಗ್ತಿದೆಯೋ ಆವಾಗ ನಿಜದ ಶ್ರದ್ಧೆ ಆಗ್ತಿದೆ. ಅದು ನಿಶಂಕಿತ ಇದೆ, ನಿಜವಾಗಿ ನಿಶಂಕಿತ ಇದೆ. ಆದ್ರೆ ಇವನಲ್ಲಿ ಇಷ್ಟು ಪ್ರಾಮಾಣಿಕತೆ ಇದೆ ಅಲ್ಲ, ಅನಂತ ಕಾಲದೊಳಗೆ ಇಷ್ಟು ಪ್ರಾಮಾಣಿಕ ಇದ್ದಲ್ಲ, ಅನಂತ ಬಾರಿ ರೀ. ಇದು ಒಂದೇ ಬಾರಿ ಅಲ್ಲ, ಅನಂತ ಬಾರಿ. ಈಗಂತೂ ನಾವು ಅತ್ಯಂತ ಅಪ್ರಾಮಾಣಿಕದೇವ್ರಿ. ಈಗ ಜಿನಮುನಿಯ ವಚನದ ಮೇಲೆ, ಜಿನದೇವನ ವಚನದ ಮೇಲೆ ಪ್ರಾಮಾಣಿಕ ಶ್ರದ್ಧೆ ನಮ್ದಕ್ಕಿಲ್ಲ. ಆದರೆ ಇಷ್ಟು ಪ್ರಾಮಾಣಿಕ ಅನಂತ ಬಾರಿ ಆಗಿದ್ದೆವು ಕಿ ಸಪ್ತ ತತ್ವಗಳ ಶ್ರದ್ಧೆಯನ್ನು ನಿಶಂಕ ರೂಪದಿಂದ. ಅರೆ ಜೀವದ ಸ್ವರೂಪ ಹೀಗೆ ಇದೆ, ಜೀವದ ಸ್ವರೂಪ ಹೀಗೆ ಇದೆ, ಅಜೀವದ ಸ್ವರೂಪ ಹೀಗೆ ಇದೆ. ಇದರಿಂದ ಅನ್ಯಥಾ ಅಜೀವ ಅಥವಾ ಜೀವದ ಸ್ವರೂಪ, ಆಶ್ರವ ಬಂಧ ಸಂವರ ನಿರ್ಜರೆ ಮೋಕ್ಷದ ಸ್ವರೂಪ ಆಗಮದಲ್ಲಿ ಯಾವ ಪ್ರಕಾರ ಹೇಳಿದರೋ ಅದರಿಂದ ಅನ್ಯಥಾದ ಸ್ವಪ್ನದೊಳಗ ಕೂಡ ಅಂಶ ಮಾತ್ರ ಸ್ವೀಕಾರ ಇರಲಿಲ್ರಿ. ಅದಕ್ಕೆ ನಿಶಂಕ ಶ್ರದ್ಧೆ ಅಂದ್ರೆ ಆ ಪ್ರಕಾರದ ಶ್ರದ್ಧೆ ಈ ಜೀವ ಅನಂತ ಬಾರಿ ಮಾಡಿದನಂತೇಳಿ ಇದೇ ಅಮೃತ ಚಂದ್ರಾಚಾರ್ಯ 21-22 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅದರ ಫಲ ಸಂಸಾರ. ಇದನ್ನೇ ವ್ಯವಹಾರ ಅಂತಾರ್ರೆ. ವ್ಯವಹಾರವನ್ನು ಈ ಜೀವ ತಿಳಿತಾನೆ, ಇನ್ನೊಬ್ಬರಿಗೆ ತಿಳಿಸಿಕೊಡುವಂಥ ಆಚಾರ್ಯತ್ವ ಮಾಡ್ತಾನೆ. ಏನು ಹೇಳಿದರು? ವ್ಯವಹಾರ ಸಲುವಾಗಿ ಅನಾದಿ ಕಾಲದಿಂದ ಇವನಿಗೆ ವ್ಯವಹಾರ ತಿಳಿತಿದೆ. ಯಾಕಂದ್ರೆ ಅದು ಇಂದ್ರಿಯ ಗೋಚರ ಇದೆ. ವ್ಯವಹಾರ ತಿಳಿತಿದೆ, ಅನಾದಿ ಕಾಲದಿಂದ ಪರಿಚಯ ಇದೆ. ಮಾಡಿ ಮಾಡಿ ಪರಸ್ಪರರೊಳಗ ಆಚಾರ್ಯತ್ವವನ್ನು ಮಾಡ್ತಾನೆ. ಜಿನಾಗಮದಲ್ಲಿ ಕೂಡ ನಿಶ್ಚಯದ ಹಸ್ತಾವಲಂಬನ ಅಂಥೇಳಿ ಬಹಳಷ್ಟು ವ್ಯವಹಾರದ ಉಪದೇಶ ಬರ್ತಿದೆ. ಇದು ಎಲ್ಲದನ್ನೂ ತಲೆ ಕೆಳಗೆ ಏನು ಮಾಡ್ರು? ಆದರೆ ಅದರ ಫಲವು ಸಂಸಾರ. ಅರೆ 9ನೇ ಗ್ರೈವೇಯಕಕ್ಕೆ ಹೋಗುವಂಥ ಯಾವ ವ್ರತದ ಪರಿಣಾಮ ಇದೆ ಅಲ್ಲ, ಅದು ಮಾಯಾಚಾರ ರೂಪ ಇರಲೇ ಇಲ್ಲ. ಇದ್ದರೆ 9ನೇ ಗ್ರೈವೇಯಕಕ್ಕೆ ಹೋಗೋದನ್ನ ಸಾಧ್ಯ ಇಲ್ಲ. 9ನೇ ಗ್ರೈವೇಯಕ ಅಂದ್ರೆ ಏನು ನಮಗೆ ಗೊತ್ತಿದೆ ಏನ್ರಿ? ಮೊದಲನೇ ಯುಗಲದೊಳಗನ ಸೌಧರ್ಮ ಇಂದ್ರದನ್ರಿ. ಮೊದಲನೇ ಯುಗಲ ಸ್ವರ್ಗದವನ ಮೊದಲಿನ ಸೌಧರ್ಮ ಈಶಾನ ಮೊದಲನೇ ಯುಗಲದೊಳಗನ ಅದನ. ಅವನ ಮಹಿಮಾ ಎಂಥದ್ದ ಅಂಥೇಳಿ ತಿಳಿದ ನಂತರ 9ನೇ ಗ್ರೈವೇಕದ ಸ್ವರೂಪ ಏನಿರಬಹುದು ಅಲ್ಲಿ ಹೋಗಬೇಕಾದ್ರೆ
ಅರೆ ಅವನ ಮಹಿಮಾ ಇದೆ, ಅದು ಸಮ್ಯಕ್ ದರ್ಶನದ್ದು ಇದೆ, ಮತ್ತು ಅದು 9ನೇ ಗ್ರೈವೇಕಕ್ಕೆ ಹೋಗುವಂಥ ಯೋಗ್ಯತೆ ಇದೆ, ಅದು ಪುಣ್ಯದ್ದು ಇದೆ. ಆದ್ರೂ ಕೂಡ ಅಷ್ಟು ಮೇಲೆ ಹೋಗಬೇಕಾದ್ರೆ ಇವನಿಗಿಂತ ಅಧಿಕ 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 ಪುಣ್ಯರೇ ಅವಂತ. 16 ಸ್ವರ್ಗ, 8 ಯುಗಲಗಳಲ್ಲೇ. ವಿಚಾರ ಒಂದಿಷ್ಟು ಮಾಡಬೇಕಾಗ್ತಿದೆ. ಅಲ್ಲಿ ಹೋದ ಅಲ್ಲಿ ಹೋಗಬೇಕಾದ್ರ ಒಳಗೊಂದ ಹೊರಗೊಂದ ಇತ್ತೇನ್ರಿ ಅವನ ವ್ರತಾಚರಣೆ. ದ್ರವ್ಯಲಿಂಗಿ ಮುನಿ ಅಥವಾ ಈ ಜೀವ ಧರ್ಮದ ಸಲುವಾಗಿ ಇಷ್ಟು ಪ್ರಾಮಾಣಿಕದಿಂದ ವರ್ತಿಸಿದಾನೆ. ಈ ಜೀವ ಅರ್ಥಾತ್ ನಾನು ಧರ್ಮದ ಸಲುವಾಗಿ ಗೌರಣ್ಣವರು ಜಿನದೇವನ ಕುರಿತಾಗಿ ಇಷ್ಟೊಂದು ಪ್ರಾಮಾಣಿಕತೆ. ಅರೆ ಪ್ರಾಣ ಹೋದ್ರೂ ಕೂಡ ಸಪ್ತ ತತ್ವದೊಳಗ ಜಿನೇಂದ್ರ ಪ್ರಭು ಹೇಳಿದ್ದಕ್ಕಿಂತ ಅನ್ಯಥಾ ಸ್ವಲ್ಪ ಕಮ್ಮಿ ಅಥವಾ ಸ್ವಲ್ಪ ಅಧಿಕ ಯಾವಾಗೋ ಸ್ವಪ್ನದೊಳಗೂ ಕೂಡ ತಿಳಿಲಿಲ್ಲ. ಅಷ್ಟ ಪ್ರಾಮಾಣಿಕ ಇರುವೆಳೆದೊಳಗೂ ಕೂಡ ಆ ನಿಶಂಕಿತ ಸಪ್ತ ತತ್ವದ ಶ್ರದ್ಧೆ ವ್ಯವಹಾರದೊಳಗೆ ಹೊರಟೋಯ್ತ್ರಿ. ಈ ಜೀವ ತನ್ನ ಕಲ್ಯಾಣದ ಸಲುವಾಗಿ ಅನಂತ ಬಾರಿ ಇಷ್ಟ ಪ್ರಾಮಾಣಿಕ ಪ್ರಯತ್ನ ಮಾಡಿದಾನೆ. ಜಿನ ವಚನದ ಮೇಲೆ ಶ್ರದ್ಧೆ, ಜಿನೇಂದ್ರ ಪ್ರಭು ಹೇಳಿರುವಂಥ ಮೋಕ್ಷ ಮಾರ್ಗದ ಆಚರಣೆಯೊಳಗೆ ಅಷ್ಟೊಂದು ನಿಷ್ಠಾ ಮತ್ತು ಶ್ರದ್ಧಾ. ವ್ಯವಹಾರದಾಗ ಹೊರಟೋತೆ ಅಂತ ಆ ವ್ಯವಹಾರ ತಿಳಿಯೋದನ್ನ ಕಷ್ಟ ಐತಿ. ಅದು ವ್ಯವಹಾರ ತಿಳಿಯೋದನ್ನ ಕಷ್ಟ ಇದೆ. ವ್ಯವಹಾರ ತಿಳಿಯೋದಕ್ಕೆ ಕಷ್ಟ ಅರ್ಥಾತ್ ನಿಶ್ಚಯದೊಳಗೆ ಹೋದ ನಂತರನ ಆ ವ್ಯವಹಾರ ತಿಳಿಯೋದಿದೆ. ನಿಶ್ಚಯದ ಸ್ಪರ್ಶ ಆದ ನಂತರನ ಆ ವ್ಯವಹಾರ ತಿಳಿಯೋದಿದೆ. ತಿಳಿದ ನಂತರ ಆ ವ್ಯವಹಾರ ಜೀವನದೊಳಗೆ ಇಳಿಯೋದಿದೆ. ನಿಶಂಕ ಶ್ರದ್ಧೆ, ಸಪ್ತ ತತ್ವಗಳ ಮೇಲೆ ನಿಶಂಕ ಶ್ರದ್ಧೆ ಮಾಡುವುದರಿಂದನ ಈತ 9ನೇ ಗ್ರೈವೇಕದವರೆಗೆ ಹೋದರೆ. 9ನೇ ಗ್ರೈವೇಕ ಈ ಸೌಧರ್ಮ ಇಂದ್ರ ಇರೋದು ಮೊದಲನೇ ಆ ಸ್ವರ್ಗದ ಯಾವ ಯುಗಲ ಇದೆಯಲ್ಲ ಅಲ್ಲಿ. ಇವನ ಆಯು 2 ಸಾಗರ. 2 ಸಾಗರದ ಪರಿಭಾಷೆ ನಿನ್ನೆ ಹೇಳಿತಲ್ಲ. 2 ಸಾಗರ ಅಂದ್ರೆ ಎಷ್ಟ? ಶಚಿಗಳ 40 ನೀಲ ಶಚಿಗಳಾಗ್ತಾರ್ರಿ ಇಂದ್ರಾಯಣಿಗಳ. ಪಲ್ಯೋಪಮ ಆಯು ಇರ್ತಿದೆ ದೇವಿಯರ್ದ. 40 ನೀಲದಷ್ಟ ಸಂಖ್ಯೆಯ ಪ್ರಮಾಣದಲ್ಲಿ 2000 ಸಾಗರದೊಳಗ ಅಷ್ಟ ಶಚಿಗಳಾಗ್ತಾರ್ರಿ. ಹಾಗಾದ್ರೆ 31 ಸಾಗರೋಪಮರಿ ಅಲ್ಲಿ. ಎಲ್ಲಿ? 9ನೇ ಗ್ರೈವೇಯಕದೊಳಗ 31 ಸಾಗರೋಪಮ. ಹಾಗಾದ್ರ ಅಷ್ಟ ಆಯು ಭಾಷ್ಯದ ಎಲ್ಲ ಅನುಕೂಲತೆಯಿಂದ ಯುಕ್ತ. ಅಷ್ಟಾಯು ಆದ್ರೆ ಅದೆಲ್ಲವೂ ಸಂಸಾರ ಇದೆ ಮತ್ತು ಸಂಸಾರದ ಕಾರಣ. ತಮ್ಮದೇನ ಅಂಗುಲಿ ನಿರ್ದೇಶ ಐತಿ ಪರಮಾತ್ಮನ ಸಲುವಾಗಿ. ಅದರೇ ದೂರ ಖರೆ ಇದೇನು ಅಂತರ ಐತಿಲ್ಲ. ವ್ಯವಹಾರದ ಸೂಕ್ಷ್ಮತೆ, ವ್ಯವಹಾರದ ಅಪಾಠತೆ ಅಥವಾ ಪ್ರಚಂಡತೆ ಅಥವಾ ಏನೇನು ಅದೇ ತಿಳಿಯೋದು ಬಹಳ ಕಷ್ಟ. ಯಾಕಂದ್ರೆ ಈ ಸೌಧರ್ಮೇಂದ್ರದು ಮತ್ತು ಗ್ರೈವೇಕದ್ದು ಅಂತರ. ಸೌಧರ್ಮೇಂದ್ರನ ಆಯು ಬರೀ 2 ಸಾಗರ ರೀ. ಬರೀ 2 ಸಾಗರ. ಅರೆ ಆ ಬರೇ ಅನ್ನೋದಿದೆಯಲ್ಲ 2 ಸಾಗರ, ಅದರಲ್ಲಿ 40 ನೀಲ ಸಂಖ್ಯೆಯ ಪ್ರಮಾಣ ಇಂದ್ರಾಯಣಿಯರಾಗ್ತಾರೆ ಶಚಿದೇವಿಗಳು. ಅವ್ರದ ಆಯು ಏನು 1000ದ ಮೇಲೆ ಇರುವುದಿಲ್ರಿ, ಪಲ್ಯದ ಮೇಲೆ ಇರ್ತಿದೆ. ಹಾಗಾದ್ರೆ ಅಷ್ಟು ದೀರ್ಘಕಾಲದವರೆಗೆ ಬಾಹ್ಯ ಸುಖಿಯಾಗುವಂಥ ಕಾರಣದ ಸಂಗ್ರಹ ಈ ಜೀವ ಮಾಡಿದಾನೆ ಅನಂತ ಬಾರಿ. ಆದ್ರೆ ಆ ಸುಖ ಕೊನೆಗೊಳ್ಳುವಂಥದ್ದಿತ್ತು, ಪರಾಧೀನ ಇತ್ತು, ಸಂಸಾರ ಇತ್ತು, ಭ್ರಾಂತಿ ರೂಪದ್ದಿತ್ತು, ಆಭಾಸ ರೂಪದ್ದಿತ್ತು. ಅದು ಸುಖ ಇರಲಿಲ್ಲ. ಹಾಗಾದ್ರೆ ಈಗ ಈ ಜೀವನದೊಳಗೆ ಏನಿದೆಯಲ್ಲ, ಒಂದಿಷ್ಟು ಆರೋಗ್ಯ, ಒಂದಿಷ್ಟು ಧನ, ಒಂದಿಷ್ಟು ಪರಿವಾರದ ಅನುಕೂಲತೆ, ಇದು ಎಷ್ಟಿದೆ ಭರತ ಶಿವಾಯಿ?
ಎಷ್ಟಿದೆ? ಆ ಸುಖ ಹೇಳೈತಲ್ಲ, ಅದರ ಎದುರಿಗಿದೆ ಎಷ್ಟಿದೆ? ಅದನ್ನು ನಾವೇ ಸಂಪಾದನೆ ಮಾಡಿದ್ದೆವು, ಇದನ್ನು ನಾವೇ ಸಂಪಾದನೆ ಮಾಡಿದೆವು. ಅದನ್ನು ಸಂಪಾದನೆ ಮಾಡುವ ವೇಳೆದೊಳಗನು ಇದು ಇತ್ತು, ಇದು ಮುಖ್ಯ ಇದೆ. ಅದನ್ನು ಸಂಪಾದನೆ ಮಾಡುವ ವೇಳೆದೊಳಗನು ಇದು ಇತ್ತು, ಯಾವುದರೆ? ಜಿನಶ್ರುತ. ಇದನ್ನು ಸಂಪಾದನೆ ಮಾಡುವ ವೇಳೆದೊಳಗನು ಇದು ಎಲ್ಲೆಲ್ಲೇ ಅಂಶ ರೂಪದಿಂದಲೇ ಇತ್ತು. ಆದರೆ ಈಗಿರುವಂಥ ಅವಕಾಶದೊಳಗ ಅದನ್ನು ದಾಂಟಿ ಹೋಗುವಂಥದ್ದು ಕಾರ್ಯ ಬೇಕ್ರಿ. ಯಾವುದನ್ನ? ಆ 9ನೇ ಗ್ರೈವೇಯಕ ಯೋಗ್ಯ ಶುಭ ಪರಿಣಾಮ ಧರ್ಮದ ನಿಷ್ಠಾ ನಿಶಂಕಿತ ಶ್ರದ್ಧೆ. ಯಾವುದರ ಮೇಲೆ? ತತ್ವದ ಮೇಲೆ, ಜಿನಾಗಮದ ಮೇಲೆ, ಜಿನಶ್ರುತದ ಮೇಲೆ. ಎಷ್ಟು ಬೇಕು? ಅದು ಇರಬೇಕಾದ್ರೆ ಯಾವುದು ಲಭಿಸಿತಲ್ಲ ಅದಕ್ಕಿಂತ ಅಧಿಕ ವಿಲಕ್ಷಣ ಜಾತಿ ಅದು ಬೇಕ್ರಿ. ಅದು ಪರದ ಮೇಲೆ ವಿಶ್ವಾಸ ಇತ್ತು. ಜಿನೇಂದ್ರ ಪ್ರಭುವಿನ ಮೇಲೆ ವಿಶ್ವಾಸ ಇತ್ತು. ಈಗ ಜಿನೇಂದ್ರ ಪ್ರಭುವಿನ ಮೇಲೆ ನಮ್ದು ವಿಶ್ವಾಸ ಎಷ್ಟಿದೆ? ಎಷ್ಟಿದೆ? ಒಂದು ಸ್ವಲ್ಪ ಅನಾನುಕೂಲತೆ ಬಂತು ಅಂತಂದ್ರೆ ಎಲ್ಲ ಹೋಗ್ತಿದ್ದೀರಿ. ಅದ ಶರೀರದೊಳಗೆ ಅಸಾಧ್ಯ ರೋಗ ಬಂತು, ಯಾವುದೋ ಒಂದು ಸ್ವಲ್ಪ ಪ್ರತಿಕೂಲತೆ, ಅರೆ ಅಷ್ಟು ದುರ್ಬಲ ಆಗಿದ್ದೇವೆ ನಾವು. ನಮ್ಗೆ ಯಾರೇ ಏನ್ರ ಅಂದ್ರೆ ಮನುಷ್ಯಗೆ ಹತ್ತಿದೆ, ಕಣ್ಣಲ್ಲಿ ನೀರು ಬರ್ತಿದೆ, ಅದು ಸೂಕ್ಷ್ಮತೆ ಅಲ್ಲ. ಅದು ಸೂಕ್ಷ್ಮತೆ ಅಲ್ಲ, ಅದೇನಿದೆ ರೀ? ಅದು ಹೀನತೆ ಇದೆ ರೀ ಅಂಥೇಳಿ ಜ್ಞಾನಿ ಮುನಿರಾಜರು ಹೇಳಿದರು. ರತ್ನಾಕರ ವರ್ಣಿ ಹೇಳಿದ, ಅರೆ ಅವನ ಶಬ್ದರೇ ಬಹಳ ಸ್ಪಷ್ಟ ಮತ್ತು ಅತ್ಯಂತ ಸತ್ಯ ರೀ. ಮತ್ತು ಜಿನಮುನಿಗಳ ವಚನ ಸತ್ಯ ಅಲ್ಲ, ಅರೆ ಅವು ಪರಮ ಸತ್ಯ, ಆದ್ರೆ ಅಷ್ಟು ಸ್ಪಷ್ಟ ಇಲ್ಲ. ಎಷ್ಟು ಸ್ಪಷ್ಟ ಇಲ್ಲ? ನಮ್ಮ ರತ್ನಾಕರ ವರ್ಣಿ ಅಷ್ಟು ಸ್ಪಷ್ಟ ಇಲ್ಲ. ಜಿನಮುನಿಯ ವಚನ ಅರೆ ಅವು ನಯ ವಿನಯದಿಂದ ತುಂಬಿದ್ದು ಅದವರೇ. ಜಿನೇಂದ್ರ ಪ್ರಭುವಿನ ವಚನ, ಜಿನಮುನಿಯ ವಚನ. ಆದರೆ ನಮ್ಮ ರತ್ನಾಕರ ವರ್ಣಿಯ ವಚನ ನೇರವಾಗಿ ಪ್ರಹಾರ ಮಾಡುವಂಥದ್ದು. ಪಲರ್ಗುಂಪುಟ್ಟಿದೆ ಅಂಥೇಳಿ ಹೇಳಿದ ನಂತರ ನೀನು ನೊಂದುಕೊಳ್ತಿ, ದುಃಖಿ ಆಗ್ತಿ. ಆದರೆ ಇದರಲ್ಲಿ ಆತ ಎದುರಿಗಿನ ವ್ಯಕ್ತಿ ನೊಂದು ಹೇಳ್ತಾ ಇದ್ದಾನೆ, ಈ ಮಾತು ಬೇರೆ. ಆದರೆ ಆ ಹೇಳುವಿಕೆಯೊಳಗ ಸತ್ಯತೆ ಎಷ್ಟಿದೆ? ಎಷ್ಟು ಜನ ತಾಯಿ ತಂದೆಯರಿಂದ ನೀನು ಜನ್ಮ ಪಡೆದೆಪ್ಪ, ನಿನಗಿನ್ನೂ ಸಾಕಾಗಿಲ್ಲ. ಪಲರ್ಗುಂಪುಟ್ಟಿದೆ, ಅದು ಹೊಲಸು ಶಬ್ದ ಇದೆ ರೀ. ಆದರೆ ವಾಸ್ತವಿಕ ಅದಕ್ಕಿಂತಲೂ ಮುಂದಿಂದ ಇದೆ. ನೀನು ಎಷ್ಟು ಬಾರಿ ಎಷ್ಟು ತಾಯಂದಿರ ಮೂಲಕ ಅನ್ನೋದಕ್ಕಿಂತ ಎಷ್ಟು ತಂದೆಗಳ ಮೂಲಕ ಹುಟ್ಟಿದ್ದೀನಿ. ಅದು ಅರ್ಥ ಅಲ್ಲಿದೆ ರೀ. ಪಲರ್ಗುಂಪುಟ್ಟಿದೆ ಅಂತ ಹೇಳೋದು ತಿಳಿತಿರ್ಲಿ. ಈಗ ಪಲರ್ಗುಂ ಹಲವರಿಗೆ, ನೀನು ಒಬ್ಬ ತಂದೆಯ ಮಗ ಅಲ್ಲ. ಅರ್ಥ ಅದಕ್ಕೆ ಹೇಳೋದು, ನೇರವಾಗಿ ನೆಟ್ಟು ನಿಲ್ಲುವಂಥ ಶಬ್ದ ಇದೆ ರೀ. ಆ ಶಬ್ದ ಕೇಳಿ, ಅರೆ ನಿನ್ನ ಯಾವುದೋ ವರ್ತನೆಯನ್ನು ನೋಡಿ ಅಂತರಂಗದೊಳಗೆ ನೊಂದು ಅವರ ಹಾಗೆ ಹೇಳಿದ್ದಾರೆ. ಆದರೆ ಅದರೊಳಗೆ ಅಸತ್ಯತೆ ಏನಿದೆ ವಿಚಾರ ಮಾಡಲ. ಅಸತ್ಯತೆ ಏನಿದೆ? ಒಮ್ಮೆ ನಾಯಿಗೆ, ಒಮ್ಮೆ ಹಂದಿಗೆ, ಒಮ್ಮೆ ಪಕ್ಷಿಗೆ, ಒಮ್ಮೆ ಆನೆಗೆ, ಒಮ್ಮೆ ಹುಲಿಗೆ ಹುಟ್ಟಿದೆಯೋ ಅಥವಾ ಇಲ್ಲಿದೆ? ಮೈಯೆಲ್ಲ ನಡುಕ ಬರುವಂಥ ಮಾತಿದೆ. ಒಬ್ಬ ಮಹಿಳೆಗೆ ಪತಿ ಮತ್ತು ಉಪಪತಿ ಇಬ್ಬರು ಇರೋ ವೇಳೆದೊಳಗ ಇವ್ ಯಾರ ಮಗ ಅಂಥೇಳಿ ಅನ್ನೋದು ಎಷ್ಟು ಬೈಗಳಿದೆ ರೀ, ಎಷ್ಟು ತಿರಸ್ಕಾರದ ಮಾತು ಇದೆ. ಆ ಶಬ್ದದ ಪ್ರಯೋಗ ಅಲ್ಲಿ ಭರ್ತೇಶ ವೈಭವದೊಳಗನು ಮಾಡಿದಾನೆ. ಕಾಲನ ಗಂಡ ಕರ್ಮದ ಭಿಂಡ. ಉಪಪತಿ ಅದರದರ್ಥ ಶುದ್ಧಾತ್ಮ ಸೌರಭದೊಳಗೆ ಬಹಳ ಸುಂದರ ಮಾಡಿದಾರ್ರಿ. ಆ ರೂಪದ್ದು ಮಾಡಿಲ್ಲ. ಲೋಕದೊಳಗೆ ಆ ರೂಪದಿಂದ ಏನು ಅರ್ಥ ಮಾಡ್ತಾರೋ ಆ ರೂಪದಲ್ಲಿ ಅರ್ಥ ಮಾಡಿಲ್ಲ.
ಸತ್ಯ ಏನಿದೆ, ಎಲ್ಲೆಲ್ಲಿ ಹುಟ್ಟಿದೆವು, ಎಲ್ಲೆಲ್ಲಿ ಬೆಳೆದೆವು, ಯಾರ್ಯಾರ ಗರ್ಭದೊಳಗೆ ವಾಸ ಮಾಡಿದೆವು, ಏನೇನು ಮಾಡಿದೆವು, ಆದ್ರೂ ಕೂಡ ನಮಗೆ ಬೇಸರ ಇಲ್ಲ, ನಮಗೆ ಹೇಸಿಕೆ ಇಲ್ಲ. ಎಲ್ಲೆಲ್ಲಿ ಇದ್ದ ಬಂದಿದ್ದೇವ್ರಿ. ಈಗ ಕೈ ತೊಳಿ ಅರೆ ಶುದ್ಧತೆ ಬೇಕು, ಇಲ್ಲ ಅನ್ನೋದಿಲ್ಲ. ಅದನ್ನು ಬಿಟ್ಟರೆ ಇಲ್ಲಿ ಮಾನವೀಯ ವ್ಯವಹಾರನ ಉಳಿಯೋದಿಲ್ಲ. ಧರ್ಮದ ವ್ಯವಹಾರ ಭಾಳ ದೂರದ ಮಾತಿದೆ ರೀ. ಆದ್ರೆ ಇದನ್ನೆಲ್ಲ ನೆನೆಸಿಕೊಂಡ್ರೆ ಯಾವ ಶರೀರವನ್ನು ನಾನು ಅಂಥೇಳಿ ನಂಬಿದ್ದೇನೆ, ಆ ಶರೀರದ ರಚನೆಯನ್ನು ನಾನು ಯಾವ್ಯಾವ ಪ್ರಕಾರದಿಂದ, ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಮಾಡಿಕೊಂಡಿದ್ದೇನೆ. ಯಾವ ಶರೀರವನ್ನು ನಾನು ಅಂಥೇಳಿ ಈ ಸಮಯದಲ್ಲಿ ಕೂಡ ನಾನು ನಂಬಿ ನಡೀತಾ ಇದ್ದೇನೆ, ನನಗೆ ಅದರದ ಅನುಭವವನ್ನು ಬಿಟ್ಟು ಬೇರೆ ಯಾವುದರದ್ದು ಜ್ಞಾನ ಸುಚಾಸ್ತಾ ಇಲ್ಲ. ಅಂಥ ಶರೀರವನ್ನು ನಾನು ಎಲ್ಲೆಲ್ಲಿ ಯಾವ್ಯಾವುದರ ನಿಮಿತ್ತದಿಂದ ಯಾವ್ಯಾವ ರೂಪವಾಗಿ ರಚನೆ ಮಾಡಿಕೊಂಡಿದ್ದೇನೆ, ಯಾವ್ಯಾವ ರೂಪವಾಗಿ ರಚನೆ ಮಾಡ್ಕೊಂಡಿದ್ದೇನ್ರಿ ಈ ಶರೀರದ. ಎಲ್ಲೆಲ್ಲಿ ಕೂತ ಅರೆ ಶರೀರವನ್ನು ತರುವುದಿಲ್ಲಲ್ಲ ಹಿಂದಿನ ಭಾವದಿಂದ ಜೀವ ಆ ಮಾತೆಯ ಗರ್ಭದೊಳಗ ಕೂತ ಯಾವ್ಯಾವುದರದ ಮೂಲಕ ಅಥವಾ ಯಾವ್ಯಾವುದಲ್ಲಿ ನನ್ನ ಶರೀರಕ್ಕೆ ಯೋಗ್ಯ ಇದೆ ಅಂಥೇಳಿ ಆದಮೇಲೆ ಅಲ್ಲಿ ಬಂದು ನಾನು ಶರೀರ ರೂಪದ ರಚನೆ ಮಾಡ್ಕೊಂಡಿದ್ದೇನೆ. ಯಾವ್ಯಾವ ಆಕಾರದ ಮಾಡ್ಕೊಳ್ತಾನೆ ಇದ್ದೇವ್ರಲ್ಲ, ಮಾಡ್ಕೊಳ್ಳುವವರಿದ್ದೇವ್ರಿ, ಮಾಡ್ಕೊಳ್ತಾ ಇದ್ದೇವೆ. ಅರ್ಥಾತ್ ಇದರೊಳಗಿನ ನಂಬುಗೆ, ನಾನೆಂಬ ನಂಬುಗೆ ಈ ದೇಹದೊಳಗಿಂದ ಎಲ್ಲಿಯವರೆಗೆ ಹೋಗುವುದಿಲ್ಲ ಅಲ್ಲಿಯವರೆಗೆ ನಾವು ಮಾಡ್ಕೊಳ್ತಾನೆ ಇದ್ದೇವೆ. ಅದರ ಸ್ಥೂಲ ರೂಪದಿಂದ ನೋಡಿದ್ರೆ ಇಂಥ ಶರೀರವನ್ನು ನಾನು ಅಂಥೇಳಿ ನಂಬಿ ಈ ಶರೀರದ ರಚನೆಯನ್ನು ಯಾವುದರಿಂದ ಎಲ್ಲೆಲ್ಲಿ ಕೂತ ಯಾವ್ಯಾವ ರೂಪದಿಂದ ಮಾಡ್ಕೊಂಡಿದ್ದೇವೆ. ಮನುಷ್ಯ ರೂಪದಿಂದ, ತಿರಿಯಂಚದ ಮೃಗದ ರೂಪದಿಂದ, ಕ್ರೂರ ಮೃಗದ ರೂಪದಿಂದ, ವಿಷಸರ್ಪದ ರೂಪದಿಂದ, 1 2 84 ಲಕ್ಷ. ಅದರೊಳಗಿಂದ ದೇವ ನಾರಕಿ 2 ಬಿಡ್ರಲ್ಲ, ಅವೆರಡು ವೈಕ್ರಿಯಕ್ಕದವ್ರಿ. ಅಲ್ಲಿ ಕೂಡ ಉಪಪಾದ ಶಯ್ಯ ಏನಿದೆಯಲ್ಲ ನರಕದೊಳಗ, ಉಪಪಾದ ಜನ್ಮ, ಶಯ್ಯ ಇಲ್ಲ, ಶಯ್ಯ ಇರೋ ಸ್ವರ್ಗದೊಳಗಡೆ. ಉಪಪಾದ ಜನ್ಮ ಆಗ್ತಿದೆಯಲ್ಲ ನರಕದೊಳಗ, ಅದಕ್ಕೆ ಏನಿದೆ? ಒಂಟೆಯ ಮುಖ, ತಿರಿಯಂಚದ ಮುಖದೊಳಗಿಂದರೆ ಬೀಳ್ತಿದೆ ಈ ನಾರಕಿ ಶರೀರದ ರಚನೆ ಆಗ್ತಿದೆ. ಅವು ಬಿಲ ಅಂಥವದವ್ರೆ. ಉಪಪಾದ ಜನ್ಮದ್ದು ಒಂಟೆಯ ಮುಖ, ಆನೆ ಮುಖ, ಕುದುರೆ ಮುಖ ಅದರೊಳಗಿಂದ ಬಂದಿದೆ. ಅಲ್ಲಿಯ ದುಃಖದ ಮಾತಿನ ಚರ್ಚೆ, ಈ ಭವಗಳನ್ನು ಧಾರಣ ಮಾಡು ವೆಳ್ಳೆದೊಳಗಿನ ಅಸಹ್ಯತೆಯ ಚರ್ಚೆ. ಮಾತ ಪಿತಾ ರಜ ವೀರಜ ಮಿಲಕರ ಬನಿ ದೇಹ ತೇರಿ. ವಿಚಾರ ಯಾವಾಗ ಮಾಡಿದೆವು? ಒಂದಿಷ್ಟು ದೀರ್ಘವಾಗಿ ಮಾಡಬೇಕಲ್ಲ, ಏಕಾಂತದೊಳಗೆ ಮಾಡಬೇಕಲ್ಲ. ಆ ವಿಚಾರದ ಮೂಲಕ ದೇಹಾತೀತ ಸ್ವಭಾವದ ನಿರ್ಣಯ ಆಗುವ ರೂಪದಿಂದ ವಿಚಾರ ಮಾಡಬೇಕ್ರಿ. ಎಂಥ ನಮ್ಮ ಜನ್ಮದ ಕಾರಣ ಎಷ್ಟು ನಿಕೃಷ್ಟ ಇದೆ. ಹಾಗಾದ್ರೆ ಆ ಜನ್ಮದ ಕಾರಣ ರೂಪದ ಯಾವ ಕರ್ಮ ಅಥವಾ ಭಾವ ಇದೆಯಲ್ಲ, ಅದು ಎಷ್ಟು ನಿಕೃಷ್ಟ ಇರೋದ್ರಿ ಯೋಚನೆ ಮಾಡೋದು. ಮತ್ತೆ ಇದರೊಳಗನ ನನ್ನತನ ಕಲಶದೊಳಗೆ ಏನು ಬಂತು? ಪರ್ಯಾಯ ಮಾತ್ರದೊಳಗೆ ತನ್ನತನ ಮನ್ನಿಸುವಂಥ ಮಿಥ್ಯಾದೃಷ್ಟಿ ಇದ್ದಾನೆ, ರಾಗಿ ಇದ್ದಾನೆ, ಕರ್ಮದ ಬಂಧ ಮಾಡ್ತಾನೆ, ನಿರಂತರ ಆಗ್ತಾ ಇದೆ. ರಾಗ ಇದೆ, ಪರ್ಯಾಯದೊಳಗೆ ತನ್ನತನದ ಅನುಭವ ಮಾಡೋದು ಇದೇ ರಾಗಿದೆ. ನಿಗೋಧದಲ್ಲಿ ರಾಗ ಇಲ್ಲದಿರೋದು ಹೇಳ್ರಿ ಶಶಿಕಾಂತ್. ಯಾವುದರ ಮೇಲೆ ರಾಗ? ಹಿಂದನೂ ಒಂದು ಸ್ವಲ್ಪ ಚರ್ಚೆ ಬಂದಿತ್ತು. ನಿಗೋಧಿ ಜೀವ ಎಷ್ಟಿದೆ ಅಲ್ಲಿ? ಒಂದು ಶ್ವಾಸದೊಳಗಿನ 18ನೇ ಭಾಗದಷ್ಟು ಜೀವನ ಇದೆ. ಅಲ್ಲಿ ಯಾವ ಪದಾರ್ಥದ ಮೇಲೆ ರಾಗ ಮಾಡಿತು? ಯಾವ ಪದಾರ್ಥದ ಮೇಲೆ ರಾಗ ಮಾಡಿತ್ತು ಹೇಳ್ರಿ? ಅಲ್ಲಿ ಪುಣ್ಯ ಹೇಗೆ ಮಾಡಿತು? ಅಲ್ಲೇ ಉಳಿಯುವಂಥ ಭಾವ ಕಲಂಕ ರೂಪದಿಂದ ಹೇಗೆ ಪರಿಣಾಮನ ಮಾಡಿತು? ಒಂದು ಶ್ವಾಸದ 18ನೇ ಭಾಗ ಮಾತ್ರದ ಜೀವನದೊಳಗೆ. ಮತ್ತು ಜ್ಞಾನದ ಸಾಮರ್ಥ್ಯ ಎಷ್ಟ? ಅಕ್ಷರದ ಅನಂತವಾದ.
ಅಕ್ಷರದ ಅನಂತವಾ ಭಾಗ ಅಂದ್ರೆ ಏನ್ರಿ? ಒಂದು ಅಕ್ಷರ ತಿಳ್ಕೊಳ್ಳಿಕ್ಕೆ ಎಷ್ಟು ಜ್ಞಾನ ಬೇಕು? ಅದರೊಳಗಿನ ಅನಂತವಾ ಭಾಗ ಅಲ್ಲ. ಅಕ್ಷರದ ಅನಂತವಾ ಭಾಗ ಅರ್ಥಾತ್ ಅವ ಸ್ವಯಂ ಅಕ್ಷರ ಸ್ವಭಾವಿ, ಕ್ಷರ ನಾಶರಹಿತ ಸ್ವಭಾವಿ ಅದನು. ಆದ್ರೆ ಅವನ ಸ್ವಭಾವದೊಳಗಿಂದ ಒಂದು ಅಂಶ ಮಾತ್ರ ಅಲ್ಲಿ ಶಾಶ್ವತ ಇದೆ, ಅರ್ಥಾತ್ ಉಳ್ಕೊಂಡಿದೆ. ಉಳಿದದ್ದೆಲ್ಲ ಅಕ್ಷರ ಆಗಿ ಹೋಗಿದೆ, ಕ್ಷಯ ಆಗಿ ಹೋಗಿದೆ, ನಾಶ ಆಗಿ ಹೋಗಿದೆ. ಅವನ ಸ್ವಭಾವ ನಾಶರಹಿತ. ಆ ನಾಶರಹಿತ ಸ್ವಭಾವ ಅನಂತದೊಳಗಿನ ಒಂದು ಅಂಶ ಉಳಿದಿದೆ. ಆದ್ರೆ ಇವು ಮೂರು ಮಾತಿನಲ್ಲಿ ವಿಚಾರ ಮಾಡೋದು. ಆ ಭಾವ ಕಲಂಕದೊಳಗನ ಉಳಿಯಬೇಕಾದ್ರ ಅಲ್ಲಿ ಪರಪದಾರ್ಥದ ಕಡೆಗೆ ನೋಡ್ಲಿಕ್ಕೆ ಅವಕಾಶ ಎಲ್ಲಿತ್ತು? ಪರಪದಾರ್ಥ ಎಲ್ಲಿದ್ದು? ಒಂದು ನಿಗೋದಿ ಶರೀರದೊಳಗ ಅನಂತ ಜೀವ. ಎಷ್ಟೆಷ್ಟು ದುರ್ಬಲತೆ! ಒಂದು ನಿಗೋದಿ ಶರೀರದೊಳಗ ಅನಂತ ಜೀವ. ಮತ್ತು ಆ ಜೀವದ ಸ್ವಭಾವದೊಳಗಿನ ಅನಂತವಾ ಭಾಗ ಮಾತ್ರ ಉಳ್ಕೊಂಡಿದೆ. ಉಳಿದದ್ದೆಲ್ಲ ಹಾಳಾಗಿ ಹೋಗಿದೆ, ನಷ್ಟ ಆಗಿ ಹೋಗಿದೆ. ಮತ್ತು ಜೀವನ ಎಷ್ಟಿದೆ? ಒಂದು ಶ್ವಾಸದೊಳಗಿನ 18ನೇ ಭಾಗ. ಅರೇ ಪಂಡಿತ್ ದೌಲತರಾಮರ ಯಾವ 6 ಗುರಾಣಿ ರಚನೆ ಮಾಡಿದರಲ್ಲ, ಆ 6 ಗುರಾಣಿಯೊಳಗೆ ಈ ನಿಗೋದದ ಸ್ವರೂಪವನ್ನು ಮೊಟ್ಟ ಮೊದಲಿಗೆ ಹೇಳುವುದರ ಕಾರಣ ಇದೆ. ಇದರದ್ದು ಒಂದು ವೇಳೆ ವಾಸ್ತವಿಕವಾಗಿ ಈ ಜೀವ ನೋಡಿದ, ತಿಳಿದ, ವಿಚಾರ ಮಾಡಿದ ಅಂತಂದ್ರೆ ಪುನಃ ಅವನ್ ನಿಗೋದ ಯೋಗ್ಯ ದೇಹ ಬುದ್ಧಿ ಮಾಡೋದು ಸಾಧ್ಯನೇ ಇಲ್ರಿ. ನಿಗೋದಕ್ಕೆ ಯೋಗ್ಯ ಒಂದೇ ಇದೆ. ಏನ? ದೇಹ ಅಂದ್ರ ನಾನು, ದೇಹ ಅಂದ್ರ ನಾನು. ಈ ಪರಪದಾರ್ಥದಿಂದ ನನಗೆ ಸುಖ, ಈ ಪರಪದಾರ್ಥದಿಂದ ನನಗೆ ದುಃಖ. ಅರೇ ಎರಡೇ. ಇದು ನಾನನ್ನೋದ, ಇವುಗಳಿಂದ ನನಗೆ ಸುಖ ಅಥವಾ ದುಃಖ ಅನ್ನೋದ. ಯಾವುದೇ ಇಂದ್ರಿಯ ಗೋಚರ ಅನ್ಯ ಪದಾರ್ಥದವರಲ್ಲೇ ಅನ್ಯ ಪದಾರ್ಥ. ಮತ್ತು ಇದು ಅನ್ಯ ಪದಾರ್ಥನೇ ಇದೆ, ಈ ದೇಹನು. ಇದನ್ನ ನಾನು ಅನ್ನೋದು, ಇದನ್ನ ನಾನು ಅನ್ನುವ ಒಂದೇ ಒಂದು ಘೋರ ಅಪರಾಧದ ಶಿಕ್ಷೆ ನಿಗೋದ ಇದೆ. ಮತ್ತು ಆ ಪಂಡಿತ್ ದೌಲತರಾಮರ ಲಘು ಸಮಯ ಸಾರ್ ಅಂಥೇಳಿ ಯಾವ 6 ಗುರಾಣಿಯ ರಚನೆ ಮಾಡಿದ್ರೆ ಢಾಲ. ಅರೇ ಅದನ್ನ ಲಘು ಸಮಯ ಸಾರ್ ಅರ್ಥಾತ್ ಸಮಯ ಸಾರದ ವಿಷಯವನ್ನ ಅದ ನಿಯಮದಿಂದ ಈ ಜೀವಕ್ಕೆ ಪರಿಚಯಿಸಿ ಬಿಡ್ತಿದೆ. ಒಂದು ಮಾತು. 6 ಗುರಾಣಿ ಅರೇ ರಣರಂಗದೊಳಗ ಶತ್ರುವಿನ ಖಡ್ಗ ಪ್ರಹಾರವನ್ನ ತಡೆಯುವ ಸಲುವಾಗಿ ಗುರಾಣಿಯು ಉಪಯೋಗ ಮಾಡ್ತಾರೆ. ಢಾಲ್ ಏಕ ಕಾಲಕ್ಕೆ ದೌಲತರಾಮ 6 ಢಾಲಗಳನ್ನು ಕೊಟ್ಟಿದನ್ರಿ. ಮೇಲೆ ಕೆಳಗ ಮತ್ತು 4 ದಿಕ್ಕಿಗೆ 4. ಎಲ್ಲಿಂದ ಆಗೋದಿದೆ? ಆಶ್ರವರೂಪಿ ಶಸ್ತ್ರದ ಪ್ರಹಾರ, ಖಡ್ಗದ ಪ್ರಹಾರ ನಿರಂತರ ಆಗ್ತಾ ಇದೆ ಈ ಜೀವಕ್ಕೆ. ಎಲ್ಲಿ? ಜಿನಶಾಸನದೊಳಗೆ ಶುದ್ಧ ಸ್ವರೂಪದ ಅಭ್ಯಾಸ ಮಾಡುವಿಳ್ಳೆದೊಳಗ್ರಿ. ಜಿನಾಗಮದ ಅವಲಂಬನೆ ಮಾಡಿ ಶುದ್ಧ ಸ್ವರೂಪವನ್ನು ತಿಳಿಯುವ ಸಮಯದೊಳಗ ಆಶ್ರವಾಗ್ತಾ ಇದೆ. ಆ ಆಶ್ರವರೂಪಿ ಖಡ್ಗದ ಪ್ರಹಾರದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಗುರಾಣಿಯನ್ನು ಕೊಟ್ಟಿದಂದ್ರೆ 6. ಅಲ್ಲಿ ಮೊಟ್ಟ ಮೊದಲಿಗೆ ನಿಗೋದದ ಸ್ವರೂಪ. 3 ಲೋಕದ ಪ್ರತಿಯೊಂದು ಜೀವ ಸುಖವನ್ನು ಇಚ್ಛೆ ಮಾಡ್ತಿದೆ ಅಂತ ಹೇಳಿದ್ರು. 3 ಲೋಕದ ವಿತರಾಗ ವಿಜ್ಞಾನ ಏನಿದೆ ಅದುವೇ ಶ್ರೇಷ್ಠ ಇದೆ ಅಂತ ಹೇಳಿ ಅದಕ್ಕೆ ನಮಸ್ಕಾರ ಮಾಡಿ 3 ಲೋಕದ ಪ್ರತಿಯೊಂದು ಜೀವ ಸುಖವನ್ನು ಬಯಸ್ತಿದೆ, ದುಃಖದಿಂದ ಹೆದರ್ತಿದೆ. ಅದಕ್ಕೆ ನಾನು ಸುಖದ ಉಪದೇಶ ಹೇಳ್ತೇನೆ ಅಂತಾರ್ರಿ. ನಾನು ಹೇಳ್ತೇನೆ, ಆದ್ರೆ ನಂದು ಹೇಳುವುದಿಲ್ಲ. ಮುನಿಗಳು ಯಾವ ಪ್ರಕಾರ ಹೇಳಿದಾರಲ್ಲ ಅದರೊಳಗಿಂದ ಇನಿತೂ ಬೇಳುವೇನೋ ಸ್ವಲ್ಪ ಹೇಳ್ತೇನೆ. ಅವರಂತೂ ಬಹಳ ಹೇಳಿ ಹೋಗಿದ್ದಾರೆ. ಬಹಳ ಹೇಳಿದ್ರೂ ಕೇಳಲಿಲ್ಲ. ಅರೇ ಬಹಳ ಹೇಳಿದ ಮೇಲೆ ಬಹಳಷ್ಟು ಜನ ಕೇಳಿ ಹೋಗಿದ್ದಾರೆ, ನೀನು ಮಾತ್ರ ಕೇಳಿಲ್ಲ. ಬಹಳಷ್ಟು ಜನ ಕೇಳಿದಾರ್ರಿ. ಇಂದ ಮನುಷ್ಯ ಭವದೊಳಗ ಅರೇ ಜಿನವಾಣಿಯ ಸಂಯೋಗದೊಳಗೆ ಜೈನ ಕುಲದೊಳಗ ಹುಟ್ಟಿ ಜಿನವಾಣಿಯ ಸಂಯೋಗದೊಳಗೆ ಜೀವ ಅದವನೇ ಎಷ್ಟ್ರಿ? ಸಿದ್ಧಾಲಯದಲ್ಲಿ ಎಷ್ಟು ಜೀವ ಅದಾವ್ರಿ? ಅನಂತ. ಮತ್ತಿಲ್ಲಿ ಅಸಂಖ್ಯ ಕೂಡ ಇಲ್ರಿ. ಜೈನ ಕುಲದೊಳಗೆ ಹುಟ್ಟಿ ಜಿನಶಾಸನದ ಮೇಲೆ ಶ್ರದ್ಧೆ ಇಡುವಂಥ ಜೀವ ಅಸಂಖ್ಯ ಕೂಡ ಇಲ್ಲ, ಅಲ್ಲಿ ಅನಂತರಿ. ಇಲ್ಲಿ ಸಂಖ್ಯಾತ ಅನ್ನೋದಕ್ಕಿಂತ ಸಂಖ್ಯೆಯ ಮೇಲೆ ಹೇಳುವಷ್ಟನೇ ಅದರ್ರಿ. ಅದಕ್ಕೆ ಇನಿತೂ ಪೇಳುವೆನು ಅಂಥೇಳಿ ಹೇಳಿದ ನಂತರ
ಈ ಜೀವದ ಅನಂತ ಕಾಲ ನಿಗೋದದೊಳಗೆ ಕಳೆದು ಹೋಗಿದೆ. ಇಷ್ಟು ಹೇಳಿದ ನಂತರ ನಿನ್ನೆ ಹೇಳಿತ್ತಲ್ಲ, ನಿನ್ನೇನು ಮೊನ್ನೆ ಏನು ಹೇಳಿತ್ತು? ಆಳವಾದಂಥ ಕೂಪದೊಳಗಿದೆ. ಎಲ್ಲಿ? ಮಿಥ್ಯಾದೃಷ್ಟಿ ಜೀವರಾಶಿ. ಮತ್ತು ಅವರ ಬೆಟ್ಟದ ಮೇಲೆ ನಿಂತು ಹೇಳ್ತಾ ಇದ್ದಾರೆ, ಚೈತನ್ಯದ ಬೆಟ್ಟದ ಮೇಲೆ, ಸ್ವರೂಪದ ಬೆಟ್ಟದ ಮೇಲೆ. ಅರೆ ಸ್ವರೂಪ ಈ ಭೂಮಿಯ ಅನುಸಾರ ಇಲ್ಲ, ಅದು ಉನ್ನತ ಇದೆ. ಸ್ವರೂಪದ ಸ್ವೀಕಾರ ಯಾರು ಮಾಡಿದ್ದಾರೆ, ಸ್ವರೂಪದ ಅನುಭವ ಯಾರು ಮಾಡಿದ್ದಾರೆ, ಅವರು ಉಸಿರಾಡುವ ಉಸಿರು ಕೂಡ ಭೂಮಿಯ ಸ್ಪರ್ಶ ಮಾಡೋದಿಲ್ಲ, ಅದು ಮೇಲಿದೆ. ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಇದೇ ದೇಹ ಬುದ್ಧಿಯೊಳಗ ಅನಾದಿ ಕಾಲದಿಂದ ಏನು ನಡ್ಕೊಂಡು ಬರ್ತಾ ಇದೆ, ಅದೇ ದೇಹ ಬುದ್ಧಿಯೊಳಗ ರಚ ಪಚ ಎದ್ದ ಈ ಮಾತನ್ನು ತಿಳ್ಕೊಳ್ಳೋಕೆ ಸಾಧ್ಯ ಇದೆನಾ? ಎಷ್ಟು ವಿಲಕ್ಷಣ ಬೇಕ್ರೆ ಬುದ್ಧಿಯ ಯೋಗ್ಯತೆ ಗೌರಣ್ಣವ್ರು, ಎಷ್ಟು ವಿಲಕ್ಷಣ ಬೇಕ. ಸಂಸಾರದ, ಶರೀರದ, ಭೋಗದ ನಿರ್ವಿಣ್ಣತೆ. ಪ್ರಸಂಗವಶಾತ್ ಮಾತಾಡ್ತೇವ್ರಿ, ಇದ್ರೊಳಗೇನಿಲ್ಲ, ಆದ್ರೆ ಅದರೊಳಗೆ ಬಹಳಷ್ಟು ಇರೋದರದ ಅನುಭವ, ಮತ್ತು ಅಲ್ಲಿ ಏನು ಇಲ್ಲ ಅನ್ನೋ ವೇಳೆದೊಳಗನೂ ಇದೆ ರೀ. ಏನು ಇಲ್ಲ ಅಂಥೇಳಿ ಹೇಳೋ ವೇಳೆದೊಳಗೆ, ಅರೆ ಸ್ಮಶಾನ ಯಾತ್ರೆಗೆ ಹೋಗಿರೋ ವೇಳೆದೊಳಗೆ ಯಾವ ಜೀವ ದೇಹವನ್ನು ಬಿಟ್ಟು ಹೋಗಿರ್ತಾನೋ ಅವನ ಕಥೆ ಮಾತಾಡೋ ವೇಳೆದೊಳಗೆ ಸಂಸಾರದ ಅಸಾರತೆ, ಈ ದೇಹದ ಕ್ಷಣಭಂಗುರತೆ ಪ್ರತಿಯೊಂದು ಮಾತಿನೊಳಗೆ ಎದ್ದು ಕಾಣ್ತಾ ಇದ್ರೂ ಕೂಡ ಈ ಪ್ರಾಪ್ತ ತನ್ನ ದೇಹದೊಳಗಿನ ಏಕತ್ವ ಬುದ್ಧಿ, ಮಮತ್ವ ಬುದ್ಧಿ, ಅಪನತ್ವ ಬುದ್ಧಿ ಸ್ವಲ್ಪ ಕೂಡ ಶಿಥಿಲ ಅಲ್ಲಿ ಕೂಡ ಆಗಿರ್ತದೆ. ಇನ್ನು ನಿಗೋದದ ಕಥೆ ಕೇಳಿದ ನಂತರ ಆಗಲೇಬೇಕಾದದ್ದರೆ ಅಂಥೇಳಿ ದೌಲತರಾಮರ ಜ್ಞಾನಿಗಳ ತಮ್ಮ ಹಾಗೆ ತಿಳಿತಾರೆ. ಅವರ ಈ ಜೀವ ಕೋಮಲಿದೆ, ಸ್ವಲ್ಪ ಸತ್ಯ ಸ್ವರೂಪವನ್ನು ಹೇಳ್ತು ಅಂತಂದ್ರೆ ಈ ಜೀವ ತಕ್ಷಣ ಬಿಟ್ಟು ಕೊಡ್ತೀವಿ ಅಂಥೇಳಿ ಹೇಳಿದ್ರೆ ಅವ್ರು ತಮ್ಮ ಹಾಗೆ ತಿಳಿತಾರ್ರಿ. ಆದ್ರೆ ನಾವಿಲ್ಲಲ್ಲ ಹಾಗೆ. ನಾವು ಹೇಗದೇವ್ರಿ? ಕಠೋರ ಹೃದಯಿ, ವಜ್ರ ಹೃದಯಿ. ನಮ್ಮಲ್ಲಿ ಜ್ಞಾನಿಗಳ ವಚನ ಪ್ರವೇಶನ ಮಾಡೋದಿಲ್ಲ, ಪ್ರಭಾವನ ಮಾಡೋದಿಲ್ಲ, ನಮ್ಮನ್ನ ಅಲುಗಾಡಿಸೋದು ಸಾಧ್ಯ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸಮಯ ಹೋಗ್ತಾ ಇದೆ. ಏಕೆಂದರೆ ತತ್ವವು ತ್ಯಾಗ ರೂಪವೇ ಇದೆ. ಅದ್ಭುತ ಮಾತು, ಟೀಕೆಯ ಅಂತಿಮ ವಾಕ್ಯ ಏನ? ತತ್ವವು ತ್ಯಾಗ ರೂಪವೇ ಇದೆ. ತತ್ವ ನಿವೃತ್ತಿ ರೂಪ ಇದೆ ಅನ್ನೋದರ ಅಡಿ ಟಿಪ್ಪಣಿ ಕೊಟ್ಟರೆ ಅದನ್ನೊಂಚೂರು ನೋಡೋಣರ್ಲೆ. ಮತ್ತ ಪ್ರತಿಯೊಂದು ವಸ್ತು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ. ಪ್ರತಿಯೊಂದು ವಸ್ತು ಯಾವುದು? ನಾನು ಪರಿಪೂರ್ಣ ಇದ್ದೇನೆ ಅನ್ನೋದು ನಮ್ಗೆ ತಿಳಿಯೋದು ಅಷ್ಟೊಂದು ಅವಶ್ಯಕ ಇಲ್ಲ ಬಾಲಚಂದ್ರ ಭಾಯಿ, ತಿಳಿತೇನ್ರಿ? ನಾನು ಪರಿಪೂರ್ಣ ಇದ್ದೇನೆ ಅಂಥೇಳಿ ತಿಳಿಯೋದು ನಮಗೆ ಅಷ್ಟೊಂದು ಅವಶ್ಯಕ ಇಲ್ಲ. ಆದರೆ ಈ ಜಡ ಇದೆಯಲ್ಲ, ಇದಕ್ಕೆ ನನ್ನ ಅವಶ್ಯಕತೆ ಇದೆ ಅನ್ನೋದು ನಮ್ಮ ಭ್ರಾಂತಿ ಇದೆ. ಇದನ್ನ ಇಲ್ಲಿ ಎತ್ತಿ ಇಡಬೇಕಾದ್ರೆ ಚೈತನ್ಯ ಸ್ವರೂಪಿ ಆತ್ಮ ಏನು ಮಾಡಿದ್ರಿ? ಇದನ್ನ ಮುಚ್ಚಿ ಹೀಗಿಡಬೇಕಾದ್ರೆ ಚೈತನ್ಯ ಸ್ವರೂಪಿ ಆತ್ಮ ಏನು ಮಾಡಿದ್ರಿ? ಜೀವದ ಸಹಾಯ ಇಲ್ಲದಾದ ತಾನಾಗೆ ಆಯ್ತೇನ್ರಿ? ಇಲ್ಲ. ಜೀವದ ನಾನು ಹಿಡ್ದಿದ್ರೆ ನನ್ನಂಥ ಜೀವ ಯಾರಾದರೂ ಇಡ್ಲಿಕ್ಕೆ ಬೇಕಲ್ಲ ಇದನ್ನ. ಅದ್ರ ವಿನಃ ಇಲ್ಲಿ ಬಂದು ಕೂಡ್ತಿದೆ ಏನ್ರಿ ಇದ? ಈ ಸಮಯದಲ್ಲಿ ಕೂಡ ಅಂಥೇಳಿ ಅದಕ್ಕೆ ಹೇಳಿದ್ರಿ, ಈ ಸಮಯದಲ್ಲಿ ಕೂಡ ನಮಗೆ ಶ್ರದ್ಧೆ ಪೂರ್ಣ ಇದೆ. ಏನ? ಜಡದ ಕಾರ್ಯ ಚೈತನ್ಯದಿಂದ ಆಗ್ತಿದೆ. ಆಗ್ತಿದೇನಿಲ್ರಿ? ಇಲ್ಲಂತ ಬೇಕಾದ್ರೆ ನಾವು ಆಗಮದ ವಚನ ಹೇಳ್ತೇವ್ರಿ, ಹೇಳಲಿಕ್ಕೆ ಬೇಕ್ರಿ. ಆದ್ರೆ ಶ್ರದ್ಧೆ ಈ ಸಮಯದಲ್ಲಿ ಆಗಮದ ಎದುರಿಗಿರುವ ವೇಳೆದೊಳಗ ಅರೇ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿಯ ಸಂಯೋಗದಲ್ಲಿ ಬಂದಿರೋ ವೇಳೆದೊಳಗ ನಮಗೆ ಪೂರಾ ಶ್ರದ್ಧೆ ಇದೆ. ಏನ? ಜಡದ ಕಾರ್ಯ ಚೈತನ್ಯ ಇಲ್ಲದ ಆಗೋ ಸಾಧ್ಯ ಇಲ್ಲ. ಕೇಳಿ ನೋಡ್ರಿ ಒಳಗ, ಅದು ಕೇಳಿದ್ರೆ ಒಂದೇ ಒಂದು ಶಬ್ದದೊಳಗೆ ಉತ್ತರ ಬರುವುದಿಲ್ರಿ, ಹೌದು ಅಥವಾ ಇಲ್ಲ ಅಂಥೇಳಿ. ಒಂದು ಶಬ್ದದೊಳಗಿನ ಉತ್ತರ ನಿಜವಾದ ಉತ್ತರ ಅಲ್ಲರಿ. ಅದ
ಒಂದು ಶಬ್ದವಾಗಿ ಹೇಳಲಿಕ್ಕೂ ಬರೋದಿಲ್ಲ. ಅದು ಹೇಳಿದ್ರೆ ಅದು ಉತ್ತರನೇ ಅಲ್ರಲ್ಲ. ಹೌದು. ಅದರದ ಅವಲೋಕನೆ ಮಾಡಲಿಕ್ಕೆ ಬೇಕು ದೀರ್ಘರಿ. ಆಹಾರದಿಂದ ಕ್ಷುಧಾಬಾಧೆ ದೂರ ಆಗ್ತಿದೇನಿಲ್ಲ, ಔಷಧದಿಂದ ರೋಗ ಹೋಗ್ತಿದೇನಿಲ್ಲ, ಕಾಲಗಳಲ್ಲಿ ಸಾಮರ್ಥ್ಯ ಇದ್ರೆ ದೇವದರ್ಶನ ಆಗ್ತಿದೇನಿಲ್ಲ. ಶಬ್ದ ಮಕ್ಕಿ ಕಾ ಮಕ್ಕಿ ಹೇಳ್ತೇವ್ರಿ ನಾವು, ಆದ್ರೆ ಆ ಶಬ್ದದ ವಾಚ್ಯದ ಗಂಧ ಕೂಡ ನಮಗೆ ತಾಗ್ತಾ ಇಲ್ಲ ಇನ್ನೂ. ವಾಚ್ಯದ ಗಂಧ ರೀ, ಸುಗಂಧ ಬರ್ತಾ ಇಲ್ಲ ಅದರದ್ದು ಇನ್ನೂ. ಜಡದ ಕಾರ್ಯ ಯಾರು ಮಾಡ್ತಾರ್ರಿ? ಜಡದ ಕಾರ್ಯ ಯಾರು ಮಾಡ್ತಾರ? ಜೀವ ಮಾಡ್ತಾನ್ರಿ. ಸರಿಯಾದ ಉತ್ತರ ಇದೆ ರೀ. ಜೀವ ಇಲ್ದಿದ್ರೆ ಜಡದ ಕಾರ್ಯ ಆಗೋದನೇ ಇಲ್ರಿ. ಆದ್ರೆ ಸರ್ವಜ್ಞ ಪ್ರಭು ಬೇರೆ ಉತ್ತರ ಹೇಳಿದಾರ್ರಿ. ಅವರೇನು ಹೇಳಿದ್ರು? ಜಡಚೇತನ ಕಾ ಪರಿಣತಿ अपने अपने में होती है. ಏನಿದೆ? ಜಡ ಚೇತನ ಎರಡರದೂ ಪರಿಣತಿ. ಅರೆ ಅವರು ಹೇಳಿರುವ ತತ್ವ ಬಹಳ ಸ್ಪಷ್ಟ ಮತ್ತು ಪರಮ ಸತ್ಯ. ಅವರೇನು ಹೇಳಿದರು? ಪ್ರತಿಯೊಂದು ಪದಾರ್ಥ ನಿರಂತರ ತನ್ನ ಸಾಮರ್ಥ್ಯದಿಂದ, ತನ್ನಲ್ಲೇ ಪರ್ಯಾಯ ರೂಪದಿಂದ, ಪರದಿಂದ ನಿರಪೇಕ್ಷ ಇದ್ದುಕೊಂಡ ಪರಿಣಾಮನ ಮಾಡ್ತಾ ಇದೆ. ಶರೀರದ ಕಾರ್ಯ ಯಾರು ಮಾಡಿಸ? ನಾನಾ ಸ್ವಯಂ ಶರೀರ ಮಾಡಿತೇನೆ, ಜೀವ ಮಾಡಿಸಿದ. ಶರೀರಕ್ಕೆ ವಸ್ತ್ರ ಪರಿಧಾರಣ ಶರೀರ ಸ್ವಯಂ ಮಾಡಿತೇನೆ, ಜೀವ ಮಾಡಿಸಿದ. ಜೀವ ಮಾಡಿಸಿದ, ಹೌದೇನಿಲ್ಲ? ಅರೆ ಈ ಪ್ರಕಾರದ ಭ್ರಾಂತಿ ನಮದ ಬಿಟ್ಟು ಹೋಗೋ ಸಾಧ್ಯ ಇಲ್ಲ. ಅರೂಪಿ ಜೀವ ಒಂದಿಷ್ಟು ವಿಚಾರ ಮಾಡಿದ್ರ ಅರೂಪಿ ಜೀವ, ಜ್ಞಾನದರ್ಶನ ಸ್ವಭಾವಿ ಜೀವ. ಶರೀರಕ್ಕೆ ವಸ್ತ್ರ ಹೇಗೆ ಉಡಿಸಿದರೆ? ಅರೂಪಿ ಜೀವ ರೂಪಿ ವಸ್ತ್ರವನ್ನು ಯಾವ ರೀತಿ ಶರೀರದ ಮೇಲೆ ಪರಿಧಾರಣ ಮಾಡಿಸಿದ? ಭೇದ ವಿಜ್ಞಾನ ಸಾಮಾನ್ಯ ಮಾತಲ್ರಿ. ಅದು ಬೇರೆ ಇದು ಬೇರೆ ಅಂದ್ರೆ ಭೇದ ವಿಜ್ಞಾನ ಆಗುದಿಲ್ರಿ. ಭೇದ ವಿಜ್ಞಾನ ಮಾಡಿರ್ಲ, ತತ್ವದ ವಿಚಾರ ಮಾಡಿರ್ಲ, ಬೋಧ ಮಾಡ್ತೇವ್ರಿ ನಾವು ಇನ್ನೊಬ್ಬರಿಗೆ. ಅರೆ ನೀ ಮಾಡಿ ನೋಡಲ್ಲ, ಎಲ್ಲ ನಿನಗೆ ಅನುಕೂಲ ಇದೆಯಲ್ಲ. ಅವ್ರು ಯಾರು ಅಸ್ವಸ್ಥ ಅದಾರ, ವೃದ್ಧ ಆಗಿದಾರ, ಕೈ ಕಾಲು ಅಳಗಾಡಿಸಕ್ಕೆ ಬರುವುದಿಲ್ಲ, ಪರಾಧೀನ ಆಗಿದಾರ, ಅವ್ರಿಗೆ ಹೇಳ್ತೇವೆ ಭೇದ ವಿಜ್ಞಾನ ಮಾಡ್ರಿ. ಅದು ನಿಮ್ಗೆಲ್ಲ ಸುರಕ್ಷತೆ ಇದೆಯಲ್ಲ, ಮಾಡಿ ನೋಡೋಣ ಭೇದ ವಿಜ್ಞಾನ. ಕಠಿಣ ಮಾತು ಇದೆ ರೀ. ಅನಂತ ಕಾಲದೊಳಗಾಗಿಲ್ಲ, ಹಾಗಾದ್ರೆ ಆಗುದಿಲ್ಲೇನ? ಅರೆ ಮಾಡಿದ್ರ ಆಗ್ತಿದೆ. ಅನಂತ ಜೀವ ಮಾಡಿ ಹೋಗಿದಾರಲ್ಲ, ಮಾಡಿ ತೋರ್ಸಿದಾರ್ರಿ. ಹೇಗೆ ತೋರಿಸಿದರು? ಹೋಗಿ ತೋರಿಸಿದಾರ್ರಿ. ಮೈ ಸಿದ್ಧಾಲಯಕ್ಕೋ ಜಾ ರಹಾ ಹೂಂ, ನಾ ಸಿದ್ಧಾಲಯಕ್ಕೆ ಹೊರಟಿದ್ದೇನೆ ಅಂತ ಹೇಳಿ ಹೊರಟು ಹೋದ್ರು ಅವರು. ಜಲಾನ ದೀಪಕ ಸ್ವಯಂ ಕೆ ಘರಕ ಪರಮ ಸುಖಿ ಹೋ ಹೇಳಿದರು. ಏನ? ಜಲಾನ ದೀಪಕ ಹೊತ್ತಿಸ್ಲಪ್ಪ, ಹೊತ್ತಿಸ್, ಜಲಾವನ अंतर का दीपक जलाओ ना. जलान दीपक स्वयं के घर का स्वयं परम सुखी हो तो परम सुखी हो. ಅದರಿಂದ ಏನಾಗ್ತಿದೆ? ಪರಮ ಸುಖಿ ಆಗ್ತಿ. ನ ಹೋ ತೋ ಆವು, ಆಗದಿದ್ರೆ ನನ್ನ ಕಡೆ ಬಾ. ಬೇರೆ ಉಪಾಯ ಹೇಳ್ತೇನೋ. ನೀವೆಲ್ಲಿ ಸಿಗ್ತೀರಿ? ಮೈ ಸಿದ್ಧಾಲಯ ಜಾರ. ನೀವೆಲ್ಲಿ ಸಿಗ್ತೀರಿ? ನಾ ಇಂಥಲ್ಲೇ ಇರ್ತೇನೋ, ಯಾವಾಗ ಬೇಕಾದಾಗ ಬಂದು ಭೇಟಿ ಆಗ್ನಿ. ಎಲ್ಲಿ? ಸಿದ್ಧಾಲಯದೊಳಗ ಕೊಟ್ಟು ಹೋಗಿದಾರ್ರಿ ಅಡ್ರೆಸ್. ಹೇಳಿ ಹೋಗಿದಾರು ಮತ್ತು ಕೊಟ್ಟು ಹೋಗಿದಾರ ಅಡ್ರೆಸ್. ಏನು ಹೇಳಿದರು? ಜಲಾನ ದೀಪಕ ಸ್ವಯಂ ಕೆ ಘರ್ಕ. ನಾವು ಇದನ್ನು ಮಾಡ್ಬೇಕಂತೇವು, ಇದನ್ನು ಮಾಡ್ಬೇಕಂತೇವು, ಇದನ್ನು ಉಳಿಸ್ಬೇಕಂತೇವು, ಇದನ್ನು ಬೆಳೆಸ್ಬೇಕಂತೇವು, ಇದನ್ನು ನಮ್ಮ ಇಚ್ಛೆಯ ಪ್ರಕಾರ ಇರಿಸಿಕೊಳ್ಬೇಕಂತೇವು. ಮಹಾಮಿಥ್ಯಾತ್ವ 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 ಸಾಧ್ಯ ಇಲ್ಲ. ಅರೇ ವಸ್ತು ಸ್ವರೂಪದ ವಿರುದ್ಧ ಹೋರಾಡುವಂಥ ಸ್ವಯಂ ದುಃಖಿ ಆಗ್ತಾನೋ ಏನೋ? ವಸ್ತು ಸ್ವರೂಪ ಬದಲಾಗ್ತಿದ್ದೀರಿ. ಪ್ರವಾಹದ ವಿರುದ್ಧ ಈಜೋದ್ರಿ.
ಅವ ಸ್ವಯಂ ದುಃಖಿ ಆಗವೇನಿಲ್ರಿ. ವಸ್ತು ಸ್ವರೂಪ ಹೀಗಿದೆ. ಹೇಗಿದೆ? ಪ್ರತಿಯೊಂದು ಪದಾರ್ಥ ತನ್ನಲ್ಲೇ ತನ್ನ ಶಕ್ತಿಯಿಂದ ತಾನು ನಿರಂತರ ಪರ್ಯಾಯಗಳನ್ನು ಪ್ರಕಟ ಮಾಡ್ತಾ ಇದೆ. ಅಲ್ಲಿ ಇನ್ನೊಂದು ವಸ್ತುವಿಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ. ಈ ಮಾತಿಂದ ಎಷ್ಟು ದೃಢವಾಗಿ ನಾವು ನಂಬುವ ಸಲುವಾಗಿ ಉದ್ಯಮ ಮಾಡ್ತೇವೋ ಆ ಉದ್ಯಮದ ಹೆಸರನ್ನ ನಮಗೆ ಜಿನವಾಣಿಯ ಅಭ್ಯಾಸ ಇದೆ ನೋಡ್ರಿ ವಿಜಯಭಾಯಿ. ಆ ನಂಬುವ ಉದ್ಯಮ ಏನಿದೆಯಲ್ಲ ಅದು ಜಿನವಾಣಿಯ ಅಭ್ಯಾಸ ಇದೆ. ಅದನ್ನ ನೀವು ಸ್ವಾಧ್ಯಾಯ ಅನ್ರಿ, ಚಿಂತನನ್ರಿ, ಮನನನ್ರಿ. ಏನ ಒಂದು ವಸ್ತುವಿನೊಳಗೆ ಇನ್ನೊಂದು ವಸ್ತುವಿಗೆ ಪ್ರವೇಶ ಇಲ್ಲವೇ ಇಲ್ಲ. ಪ್ರತಿಯೊಂದು ವಸ್ತು ಅತ್ಯಂತ ನಿಕಟವರ್ತಿ. ಪ್ರತಿಯೊಂದು ವಸ್ತು ಏನದವೋ ತನ್ನ ಸಾಮರ್ಥ್ಯದಿಂದ ತನ್ನಲ್ಲೇ ತಾನು ನಿರಂತರ ಅವಸ್ಥಾ ರೂಪದಿಂದ ಪರಿಣಾಮ ಮಾಡ್ತಾರೆ. ಇಷ್ಟು ಒಂದು ಮಾತು. ಈ ಒಂದು ಮಾತಿನ ನಂಬುಗೆ ಆಗುವ ರೂಪದಿಂದ ನನ್ನ ಜ್ಞಾನದೊಳಗೆ ಯಾವ ಉದ್ಯಮ ನಡೀತಿದೆಯಲ್ಲ ಅದು ಜಿನಾಗಮದ ಅಧ್ಯಯನ ಏನಿದೆ. ಇಷ್ಟು ವಾಕ್ಯರೇ ಪರಿಭಾಷೆರೇ ಬುದ್ಧಿಯೊಳಗೆ ಇಟ್ಕೊಳ್ಳಿಕ್ಕೆ ಬೇಕ್ರಿ. ಏನು ಹೇಳ್ತೀರಿ ಗೌರಣ್ಣವ್ರು? ಪ್ರತಿಯೊಂದು ಪದಾರ್ಥ ಅತ್ಯಂತ ನಿಕಟವರ್ತಿ ಇದ್ರನು ಕೂಡ ದೇಹ ಮತ್ತು ಜೀವ ನಿಕಟವರ್ತಿ ಇಲ್ರಿ. ಅದವೇನ್ರಿ? ನಿಕಟವರ್ತಿ ಯಾವದವು? ಒಂದು ಪರಮಾಣುವಿನ ಜೊತೆ ಇನ್ನೊಂದು ಪರಮಾಣು ಇದೆಯಲ್ಲ ಅದು ನಿಕಟವರ್ತಿ ಇದೆ. ಅತ್ಯಂತ ನಿಕಟವರ್ತಿ. ಒಂದು ಪದಾರ್ಥದೊಳಗೆ ಇನ್ನೊಂದು ಪದಾರ್ಥದ ಪ್ರವೇಶ ಆಗುವುದಿಲ್ಲ. ಒಂದು ಮಾತು. ಅದರದೇ ಇನ್ನೊಂದು ವಿಭಾಗೇನ ಪ್ರತಿಯೊಂದು ಪದಾರ್ಥ ತನ್ನಲ್ಲೇ ತಾನು ನಿರಂತರ ಪರ್ಯಾಯ ರೂಪದಿಂದ ಪರಿಣಾಮನ ಮಾಡ್ತಾ ಇದೆ. ಹೀಗಿರುಗಳದೊಳಗ ಆ ಗುಳಿಗೆ ಇದೆಯಲ್ಲ, ಔಷಧದ ಮಾತ್ರೆ, ಆ ಮಾತ್ರೆ ಈ ಶರೀರದೊಳಗೆ ಏನು ಮಾಡೋದ್ರಿ? ನಿಕಟವರ್ತಿ ಅದಾವ. ಆದ್ರೆ ಏನು ಮಾಡೋದು? ವಿಜಾತಿ ಇಲ್ಲ, ಸಜಾತಿ ಅದಾವ. ಆದ್ರೆ ಒಂದು ಪರಮಾಣುವಿನೊಳಗೆ ಇನ್ನೊಂದು ಪರಮಾಣುವಿನ ಪ್ರವೇಶನೇ ಇಲ್ಲಲ್ಲ. ಹಾಗಾದ್ರೆ ಒಂದು ಪರಮಾಣುವಿನ ಕಾರ್ಯದೊಳಗೆ ಇನ್ನೊಂದು ಪರಮಾಣುವಿನ ಕಾರ್ಯ ಸಹಯೋಗ ಆಗ್ತಿದೆಯೇನ? ಸಹಕಾರಿಯಾಗ್ತಿದೆಯೇನ? ಆಗೋ ಸಾಧ್ಯ ಇಲ್ಲ ಪ್ರಭು. ನೀ ಜಿನೇಂದ್ರನ ಭಕ್ತ ಆಗ ಮೊದಲು. ಇನ್ನು ಮಠ ಹೇಳಿದ್ರಿ ಅದಾದ್ರೆ ಈ ಕಥೆ ಜಿನೇಂದ್ರ ಭಕ್ತ ಹೀಗೈತೆ ನೋಡ್ರಿ ಅಣ್ಣ. ಹುಚ್ಚರ ಮಾತನ್ನ ಹುಚ್ಚಾಗೆ ಕೇಳಕ್ಬೇಕ್ರಿ. ಒಮ್ಮೆ ಒಂದೇ ಹೇಳ್ತಾ ಹುಚ್ಚರಿ. ಈಗ ಹೇಳಿದ ಜಿನೇಂದ್ರರ ಕಡೆ ನೋಡಿದೆ ಅಂತಂದ್ರೆ ನಿನ್ನ ಕಾರ್ಯ ಆಗೋದು. ಒಂದು ಸಲ ಜಿನೇಂದ್ರರ ಭಕ್ತಾಗಿ ನೋಡಪ್ಪ, ನೋಡು. ನಡೀರಿ. ಪರದ್ರವ್ಯಾದಿಗಳಿಂದ ಶೂನ್ಯ. ಒಂದು ವಾಕ್ಯ ರೀ, ಒಂದು ವಾಕ್ಯ ಇನ್ನೂ ಪೂರ್ಣ ಆಗಿಲ್ಲ ವಿಜಯಭಾಯಿ. ಏನಿದೆ? ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವಿದೆ. ನಾನು ಅದರ್ಧ ಮಾಡ್ತೇನೆ. ಯಾವುದರ್ಧ? ಜಡದ್ದ, ಅನ್ಯದ್ದಲ್ಲ. ಈ ನನ್ನ ದೇಹದ್ದ, ನಿಂದ ಅಲ್ಲವೇ ಅಲ್ಲದ ನನ್ನ ದೇಹ. ಅದೇ ವ್ಯವಹಾರದೊಳಗೆ ಶಬ್ದ ಪ್ರಯೋಗ ಹಾಗೆ ಆಗಬಹುದು. ಆದ್ರೆ ನೀನು ಚೈತನ್ಯ ಸ್ವರೂಪಿ ಜೀವ ಆದ ನಂತರ ಅದು ನಿಂದ ಅಲ್ಲವೇ ಅಲ್ಲ. ಎಲ್ಲಿಯವರೆಗೆ ನಂದ ಅಂತೀಯಲ್ಲ, ಅದು ನಿಂದಾಗಿ ಇರೋದನ್ನ ನಿಂದಾಗಿ ಹಾಗಿರೋದ ನಿನಗೆ ತ್ರಾಸ ಕೊಡ್ಕೊಂತ ಇರೋದ. ನಿನ್ನ ಮಾತು ಕೇಳ್ಕೊಂಡು ಇರುವುದಿಲ್ಲ ಅದು. ಓದ್ರಿ, ಯಾರು ಓದ್ತೀರಿ? ತತ್ವವು ನಿವೃತ್ತಿ ರೂಪವಿರುವುದರ ಅರ್ಥ. ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ. ಅದರದ್ದು ಯಾವ್ಯಾವ ಶಬ್ದದ ಮೇಲೆ ನಾವು ಗಮನ ಹರಿಸಬೇಕ್ರಿ? ಪ್ರತಿಯೊಂದು ವಸ್ತು ಅಂಥೇಳಿ ಹೇಳಿದ್ರೆ ನಮ್ಮದು ಯಾವ ವಸ್ತುವಿನ ಕುರಿತಾಗಿ ಅಪೂರ್ಣತೆ ಅನ್ನಿಸ್ತಾ ಇದೆಯೋ ಅದೆಲ್ಲವೂ ಇದನ್ನಿಲ್ಲಿ ಯಾರಿಟ್ಟು ಅನ್ನೋದೇನಿದೆ ರೀ? ಏನಿದೆ?
ಅದನ್ನು ನಾನು ಯೋಗ್ಯ ಜಾಗಕ್ಕೆ ಇಡೋ. ಇದನ್ನು ಹೀಗೆ ಯಾರಿಟ್ರು? ಅದನ್ನು ನಾನು ಯೋಗ್ಯ ಇಡೋ. ಆರೋಪ ಯಾರ್ಯಾರ ಮೇಲೆ? ಇದಂತೂ ಸರ್ವಥಾ ಅಶಕ್ತ. ಯಾರೇ ಮಾಡಿದ್ರೇನೆ ಅದರ ಕಾರ್ಯ ಆಗ್ತಿದೆ. ಅರೆ ಅದಕ್ಕೆ ಇವತ್ತಿನ ಮುಖ್ಯ ಮಾತು ಬಹಳಷ್ಟಾದರೆ ಮುಖ್ಯ ಮಾತು, ಜಡದ ಕಾರ್ಯವನ್ನ ಚೈತನ್ಯವೇ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವ ಅಭಿಪ್ರಾಯ ಈ ಸಮಯದಲ್ಲಿ ಇದೀರಿ. ಈ ಸಮಯದಲ್ಲಿ ನಿನ್ನೆ ತಾವು ಕೇಳಿದರೆ ಇದೇನು ಧರ್ಮ ಅಲ್ಲ ಅಂಥೇಳಿ ನಮಗೆ ಅನ್ನಿಸ್ತಾನೆ ಇದೆಯಲ್ಲ, ಧನ್ಯತಾ ಅನ್ನಿಸ್ತಾನೆ ಇಲ್ಲ. ಮತ್ತೆ ಆಗ ಮಿಥ್ಯಾತ್ವದ ಪೋಷಣೆ ಆಗ್ತಿದೆ. ಅದಕ್ಕಿನ್ನೂ ಸರಿಯಾದ ಉತ್ತರ ನಿರ್ಮಾಣ ಆಗಿಲ್ಲ. ನಿರ್ಮಾಣ ಆಗಿಲ್ಲ. ಇದರ ಅರ್ಥ ಆ ಜಡ ಪರಮಾಣುಗಳ ಸ್ವತಂತ್ರತೆ ನಿರ್ಮಾಣ ಆಗಿಲ್ಲ. ಇದರ ಅರ್ಥ ನಿಮಗೆ ಆ ಉತ್ತರವನ್ನು ತಿಳ್ಕೊಳ್ಳುವಂಥ ಯೋಗ್ಯತೆ ಇನ್ನೂ ಇಲ್ಲ. ನಮಗೆ ಅನ್ನಿಸ್ತಾನೆ ಇದೆಯಲ್ಲ, ಇದು ಧರ್ಮ ಅಲ್ಲ, ಇದು ಧರ್ಮ ಅಲ್ಲ, ಇದು ಧರ್ಮ. ಮತ್ತು ಅದರಲ್ಲಿ ಧನ್ಯತೆ ನಮಗೆ ಅನ್ನಿಸ್ತಾನೆ ಇಲ್ಲಲ್ಲ, ಮತ್ತು ಮಿಥ್ಯಾತ್ವದ ಪೋಷಣೆ ಹೇಗಾಗ್ತಿದೆ. ಈ ಒಂದೇ ಒಂದು ವಾಕ್ಯ, ಪ್ರತಿಯೊಂದು ವಸ್ತುವು ಹೋದ್ರೆ ಸಮಯ ಹೋಯ್ತು. ಪ್ರತಿಯೊಂದು ವಸ್ತುವು ಸ್ವದ್ರವ್ಯ, ಸ್ವಕ್ಷೇತ್ರ, ಸ್ವಕಾಲ ಮತ್ತು ಸ್ವಭಾವದಿಂದ ಯಾವಾಗಲೂ ಪರಿಪೂರ್ಣವೇ ಇದೆ ಮತ್ತು ಪರದ್ರವ್ಯಾದಿಗಳಿಂದ ಶೂನ್ಯ ಎಂದರೆ ನಿವೃತ್ತಿ ರೂಪವೇ ಇದೆ. ಇಷ್ಟ ಸಾಕ್ರೆ. ಪ್ರತಿಯೊಂದು ವಸ್ತು ಪರದ್ರವ್ಯಾದಿಗಳಿಂದ, ದ್ರವ್ಯಾದಿ ಯಾಕೆ ಹೇಳಿದರು? ಪರದ್ರವ್ಯಗಳಿಂದ ಯಾಕೆ ಹೇಳಲಿಲ್ಲ? ವಿಚಾರ ಮಾಡೇ ಬರ್ರಿ, ನಾನು ಹೇಳೋದನ್ನು ಇಲ್ರಿ ಇವಾಗ. ಇದು ಯಾವ ರೀತಿಯಿಂದ ಪರೀಕ್ಷೆ ಅಥವಾ ಛಲದ ಮಾತಿಲ್ಲ, ನಿಮ್ಮ ಚಿಂತನಕ್ಕೆ ವಿಷಯ ಇದೆ ರೀ. ಪರದ್ರವ್ಯಾದಿಗಳಿಂದ ಯಾಕೆ ಹೇಳಿದ್ರು? ಪರದ್ರವ್ಯಗಳಿಂದ ಯಾಕೆ ಹೇಳಿ?